ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಪರಮಾರ್ಥ ಚಿಂತಾಮಣಿಯಲ್ಲಿ ನಾವು 159 ಪೇಜ್ ನಂಬರ್ 266 ಎಚ್ಚರ ಕನಸುಗಳು ಶುದ್ಧ ಆನಂದದ ರೂಪಾಂತರಗಳೇ. ಅದನ್ನು ನಾನು ಮಾಡಬೇಕಾಗಿದೆ. ಇವತ್ತು ನಾನು ಮಾಡ್ತೀನಿ ಅದನ್ನು. ಅಲ್ಲಿಂದ ಮುಂದಕ್ಕೆ ಮಾಡ್ತಾ ಹೋಗೋಣ. ಓಕೆ. ಸೊ ಬರೀ ಎಚ್ಚರ ಕನಸುಗಳು ಮಾತ್ರ ಅಲ್ಲ, ಇರದೇ 3 ಅವಸ್ಥೆಗಳು: ಎಚ್ಚರ, ಕನಸು, ನಿದ್ದೆ. 3ರಲ್ಲೂ ಆತ್ಮನ ಬಿಟ್ಟು ಮತ್ತೆ ಯಾರಿದ್ದಾರೆ? ಯಾರೂ ಇಲ್ಲ. ಈಗ ನಮಗೆ ಸ್ಪಷ್ಟತೆ ಬಂದಿದೆ. ಆದ್ದರಿಂದ ಒಂದೇ ಆತ್ಮಸ್ವರೂಪ ಇರೋದು. ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ 3 ಅವಸ್ಥೆಗಳನ್ನ ತಗೊಂಡು ಚಿಂತೆ ಮಾಡ್ತಾ ಹೋಗಿದ್ದೀವಿ ಅಷ್ಟೇ. ನಿದ್ರೆಯಲ್ಲಿ ನಾವು ಇದು ಕೀ ಪಾಯಿಂಟ್ ಇದ್ದಂಗೆ, ತಮ್ಮ ಇಂಪ್ರೆಷನ್ ಇದ್ದಂಗೆ, ಇದು ಕಿರೀಟ ಇದ್ದಂಗೆ, ಇದು ಆಧಾರ ಸ್ತಂಭ ಇದ್ದಂಗೆ. ನಿದ್ರೆ ಅನ್ನೋದು ಯೂನಿವರ್ಸಲ್ ಕೀ ಇದ್ದಂಗೆ. ನಿದ್ರೆ ನೋಡಿಕೊಂಡ್ರೆ ನಮ್ಮ ಸ್ವರೂಪವನ್ನು ಚೆನ್ನಾಗಿ ಗುರುತಿಸ್ಬೋದು ಅನ್ನೋ ದೃಷ್ಟಿಯಿಂದ ಮಾತಾಡಿದ್ರೆ ನಿದ್ದೆ ನೋಡ್ಕೊತೀವಿ. ಯಾಕೆ ಅಂತಂದರೆ ಅಲ್ಲಿ ನಮ್ಮ ನಿಜವಾದ ಸ್ವರೂಪವಾಗಿರ್ತೀವಿ. ಎಚ್ಚರ ಕನಸುಗಳಲ್ಲಿ ಕಲಬೆರಕೆ ಇರುತ್ತೆ. ಆದ್ದರಿಂದ ನಿದ್ರೆಯಲ್ಲಿ ಮೇಲೆ ಹೇಳಿದಂತೆ ವಿಭಾಗ ಇರೋಲ್ಲ. ದೃಶ್ಯ ಪ್ರಪಂಚದಲ್ಲಿ ಏನು ವಿಭಾಗ ಇರುತ್ತೆ? ಎಲ್ಲನೂ ವಿಭಾಗವೇ. ಅವಸ್ಥೆಗಳು ವಿಭಾಗ 3. ಅವಸ್ಥೆ ಒಳಗಡೆ 1/2 ಡಜನ್ ವಿಭಾಗ. ಅದರಲ್ಲಿ ಆಧ್ಯಾತ್ಮಿಕ, ಅಯ್ಯೋ ಬೇಕಾದಷ್ಟು ಆಧ್ಯಾತ್ಮಿಕದಲ್ಲಿ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು. ಆದಿ ದೈವಿಕ 14 ಲೋಕಗಳು, ದೇವತೆಗಳು, ಮತ್ತು ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು. ಅಬ್ಬ ಎಲ್ಲ ವಿಭಾಗಗಳು. ಪ್ರತಿಯೊಂದರಲ್ಲೂ ಕೂಡ ಇರುವು ತಗೊಳ್ರಿ, ಇದೇ ಇಲ್ಲ. ಅರಿವು ತಗೊಳ್ರಿ, ಜ್ಞಾನ ಆಗಲಿಲ್ಲ. ಆನಂದ ತಗೊಳ್ರಿ, ಸುಖ ದುಃಖ. ಮತ್ತು ಘಡನಿದ್ರೆಯಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವಗಳು ಇಲ್ಲ. ಇಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಅನೇಕ ಜೀವರುಗಳು, ಎಲ್ಲ ಬೇರೆ ಬೇರೆ ವಿಭಾಗಗಳು, ಅವು ಎಲ್ಲ ಆಗ್ತಾ ಇದೆ. ಇದು ನಮಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ಇಲ್ಲಿ ಸುಖ, ಸುಖಿ, ವಿಷಯ, ಘಡನಿದ್ರೆಯಲ್ಲಿ 3 ಒಂದಾಗಿರುತ್ತೆ. ಹಾಗಂದರೆ ಜ್ಞಾತೃತ್ವ, ಜ್ಞಾತೃಜ್ಞಾನ, ಜ್ಞೇಯ. ಹಾಗೆ ಸುಖಿ ಅದನ್ನು ಅನುಭೋಗಿಸೋನು, ಸುಖ ಹೊರಗಡೆ ಅದು ವಿಷಯ. ಆ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಕೊಂಡು ನಾನು ಆನಂದವನ್ನು ಪಡಿತೀನಿ. ಆದ್ದರಿಂದ ಹೊರಗಡೆ ನಮಗೆ ಸುಖ ಇದ್ದೇ ಇರುತ್ತೆ, ದುಃಖನೂ ಇರುತ್ತೆ. ಹಾಗೆ ಇರಲಿ. ಆದ್ದರಿಂದ ಈ ಎಲ್ಲವೂ ಒಂದಾಗಿರುತ್ತೆ ನಿದ್ದೆಯಲ್ಲಿ ಅಷ್ಟೇ. ಪ್ರಪಂಚವೆಲ್ಲವನ್ನು ಸುಖಮಯವಾಗಿ ಕಾಣುವುದಕ್ಕೆ ನಮಗೆ ಸಾಧ್ಯವಾಗಿರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಗಾಢನಿದ್ರೆಯಲ್ಲಿ ಆತ್ಮನು ಆನಂದ ಸ್ವರೂಪವಾಗಿರೋದ್ರಿಂದ ನಾವು ಎಚ್ಚೆತ್ತದ ತಕ್ಷಣ ಆ ಸೂರ್ಯನ ನೋಡ್ರಿ, ಆ ಸೂರ್ಯ ಉದಯಿಸ್ತಾ ಇರೋದು. ಆ ಸೂರ್ಯ ಉದಯಿಸುವಾಗ ಆ ಅರುಣೋದಯ ಅಂತೀವಿ. ಆ ಕೆಂಪು ಬಣ್ಣ ಇರುತ್ತಲ್ಲ,
ಎಷ್ಟು ಸುಂದರವಾಗಿರುತ್ತೆ. ಆ ಗಿಡಗಳು, ಆ ಪಕ್ಷಿಗಳು, ನಾವು ವಾಕಿಂಗ್ ಹೋದರೂ ಕೂಡ ಇವುಗಳನ್ನ ಅನುಭವಿಸ್ತೀವಿ. ಎಷ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಮಲಗಿ ಎದ್ದಿದ ತಕ್ಷಣ ನಮ್ಮ ಕಾಯ ವಾಚ ಮನಸ ಉಜ್ಜಿ ಪಾಲಿಷ್ ಮಾಡ್ದಂಗೆ ಆಗಿರುತ್ತೆ. ಎದ್ದಿದ ತಕ್ಷಣ ಎಷ್ಟು ಲವಲವಿಕೆಯಿಂದ ಇರುತ್ತೆ ನೋಡ್ರಿ, ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ ಇರುತ್ತೆ. ಮತ್ತು ನಮಗೆ ಪ್ರಪಂಚನೇ ಎಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ. ಹಾಗೆ ಯಾತಕ್ಕೆ ಗಾಢನಿದ್ರೆಯಲ್ಲಿ ನಾವು ಆನಂದ ಸ್ವರೂಪಿಗಳಾಗಿರ್ತೀವಿ. ಆದ್ದರಿಂದ ಎದ್ದಿದ ತಕ್ಷಣ ಈ ಪ್ರಪಂಚ ನೋಡಿದ್ರೆ ಆ ಸೂರ್ಯ ಹುಟ್ಟೋದು ಮತ್ತು ಮುಳುಗೋದು, ಆ ಮಳೆ ನೋಡ್ರಿ, ಗಾಳಿ ನೋಡ್ರಿ, ಬಿಸಿಲು ನೋಡ್ರಿ, ಆ ಸೂರ್ಯನ ನೋಡ್ರಿ, ಆ ಪಕ್ಷಿಗಳು ಚಿಲಿಪಿಲಿ ಶಬ್ದ ನೋಡ್ರಿ, ಆ ಬೆಟ್ಟ ರಾಶಿಗಳನ್ನ ನೋಡ್ರಿ, ಯಾವುದು ಆನಂದ ಕೊಡೋದಿಲ್ಲ? ಹೀಗೆ ನಾವು ನೋಡೋದು ಕಲಿಬೇಕು. ಈ ಜಗತ್ತಿನಲ್ಲಿರುವ ಸೌಂದರ್ಯವನ್ನು, ಕಾಂತಿಯನ್ನು, ಹೆಚ್ಚಿಗೆಯನ್ನು ಕಂಡು ನಾವು ಆನಂದದಿಂದ ನೆಲೆಯೋದಕ್ಕೆ ಕಾರಣ ಏನು? ಇದೇ ಗಾಢನಿದ್ರೆಯಲ್ಲಿ ನಾವು ಆನಂದ ಸ್ವರೂಪವಾಗಿರ್ತೀವಿ. ಎದ್ದಿದ ತಕ್ಷಣ ಕೂಡ ನಾವು ಆನಂದವಾಗಿ ಇರ್ತೀವಿ. ಆದರೆ ಈ ಮನಸ್ಸು ಅನ್ನೋದು ಮಧ್ಯೆ ಬಂದು ಈ ಮನಸ್ಸಿನಲ್ಲಿ ಇರೋ ಕಲ್ಮಶಗಳಿಂದ ನಮಗೆ ದುಃಖ ಮತ್ತು ವಿಭಾಗಗಳು ಮತ್ತು ರಾಗದ್ವೇಷಗಳು ಇವು ಕಾಣೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಇವು ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂದರೆ ಇದೆ. ಆದ್ದರಿಂದ ಜಗತ್ತಿನಲ್ಲಿರುವ ಸೌಂದರ್ಯವನ್ನು, ಕಾಂತಿಯನ್ನು ನಾವು ಹೆಚ್ಚಾಗಿ ಕಂಡು ನಾವು ಆನಂದದಿಂದ ನಲಿಯುವುದಕ್ಕೆ ಅದು ನಮ್ಮ ಸ್ವರೂಪ ಆನಂದದ ರೂಪಾಂತರವೇ ಅಲ್ವಾ? ಆನಂದವೇ ಹಾಗೆ ತೋರ್ತಾ ಇದೆ. ನನಗೊಳಗಡೆ ಇರೋ ಆನಂದವೇ ರಿಫ್ಲೆಕ್ಟ್ ಆಗ್ತಾ ಇರೋದು. ನಾನು ನೀರಿನಲ್ಲಿ ನೋಡಿಕೊಂಡ್ರೆ ನನ್ನ ಮುಖನೇ ಕಾಣೋದು, ಕನ್ನಡಿಯಲ್ಲಿ ನೋಡಿಕೊಂಡ್ರೆ ನನ್ನ ಮುಖನೇ ಕಾಣೋದು. ಹಾಗೆಯೇ ನಾನು ಆನಂದ ಸ್ವರೂಪವಾಗಿರೋದ್ರಿಂದ ಜಗತ್ತೆಲ್ಲವೂ ಆನಂದವಾಗಿರುತ್ತೆ. ನೀವು ಎಚ್ಚರ ತಗೊಳ್ರಿ, ಕನಸು ತಗೊಳ್ರಿ, ನಿದ್ದೆಯಲ್ಲಂತೂ ಅದೇ ಇರುತ್ತೀವಿ. ಹೀಗೆ ನೋಡೋದು ಕಲ್ತ್ಕೋಬೇಕು ನಾವು. ಅದು ಅಲ್ಲಿಗೆ ಎಚ್ಚರ ಕನಸು ಎಂಬ ಎರಡೂ ಕೂಡ ಗಾಢನಿದ್ರೆಯಲ್ಲೇನೋ ಆನಂದವಾಗಿರ್ತೀವಿ. ಎಚ್ಚರ ಕನಸು ಏನು ಸ್ವಾಮಿ? ಈಗ ಒಂದು ಸಮುದ್ರ ಹರಿತಾ ಇರುತ್ತೆ, ಅದೇ ಎರಡು ನದಿಗಳಾಗಿ ಹರಿದರೆ ಅಲ್ವಾ, ಅಷ್ಟೇ. ಅದು ಎಚ್ಚರ, ಇದು ಕನಸು, ಅಷ್ಟೇ. ಅದೇ ಸಮುದ್ರ, ಅದೇ ಆನಂದವೇ ಎಚ್ಚರವಾಗಿ ಕನಸಾಗಿ ತೋರ್ತಾ ಇದೆ ಅಲ್ವಾ, ಅಷ್ಟೇ. ಬೇರೆದೇನಿಲ್ಲ ಅಲ್ಲಿ. ಇನ್ನು ನೀವು ಅದರಲ್ಲಿ ಸಮುದ್ರದಲ್ಲಿ ತಗೊಳ್ರಿ, ನೀರೇ ನೊರೆಯಾಗಿ, ಅಲೆಯಾಗಿ, ಮತ್ತೆ ಗುಳ್ಳೆಗಳಾಗಿ, ಹನಿಯಾಗಿ, ಐಸ್ ಗಡ್ಡೆ ಆಗಿ, ನೀವು ಏನೇ ಆಗಿರಲಿ, ನೀರು ಬಿಟ್ಟು ಏನಿದೆ, ಎಲ್ಲವೂ ಅದೇ ಆಗಿದೆ. ಹೀಗೆ ನಾವು ವಿಚಾರ ಮಾಡಿದಾಗ ಈ ಎಚ್ಚರ ಕನಸುಗಳಲ್ಲೂ ಕೂಡ ಅದೇ ನಮ್ಮ ಆತ್ಮಸ್ವರೂಪವೇ. ಅದಕ್ಕೆ ನಾವು ಅವಸ್ಥೆಗಳಿದೆ, ಅವಸ್ಥೆ ಒಳಗಡೆ ಇವೆಲ್ಲ ಇದೆ. ಆ ಇರವು ನನ್ನದೇ ಇರವು ಸಾಲ ತಗೊಂಡು ಬಂದು ಈ ವಸ್ತುಗಳು ಇದೆ ಅಂತ ಅನ್ನಿಸ್ಕೋಬೇಕು. ಮತ್ತು ನನ್ನದೇ ಜ್ಞಾನದಿಂದ ಈ ವಸ್ತುಗಳು ಇದೆ ಅಂತ ಜ್ಞಾನ ಆಗಬೇಕು. ನನ್ನದೇ ಆನಂದವನ್ನು ತಗೊಂಡ್ಬಂದು ಇಲ್ಲಿ ಆನಂದವನ್ನು ಪಡಿತಾ ಇರ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಆದರೆ ಇವುಗಳು ಇಲ್ಲದೆ ಆನಂದವಾಗಿರೋಕ್ಕೆ ಬರೋದಿಲ್ವಾ? ಅದು ಬೇಕಾಗಿರೋದು ನಮಗೆ. ಆದ್ದರಿಂದ ನಮಗೆ ವಸ್ತುಗಳು ನೋಡಿದ್ರೆ ಆನಂದ ಆಗತ್ತೆ, ನಮ್ಗೆ ಅದೊಂದು ಸ್ಟಿಮ್ಯುಲೇಷನ್. ಈಗ ವಸ್ತುಗಳು ಬೆಳಗ್ಗೆ ಎದ್ದು ಸೂರ್ಯನ ನೋಡದೇ ಇದ್ರೂ ನಾನು ಆನಂದವಾಗಿರಬೇಕು. ಮಳೆಗಾಲದಲ್ಲಿ ಸೂರ್ಯನೇ ಬರೋದಿಲ್ಲ, ಆದರೂ ಆನಂದವಾಗಿರಬೇಕು. ಇದು ಬೇಕಾಗಿರೋದು. ಆ ಸೂರ್ಯ ಬರಲಿ ಬರದೇ ಇರಲಿ, ರಾತ್ರಿ ಆಗಲಿ ಬಿಡಲಿ, ಯಾವಾಗಲೂ ಆನಂದವಾಗಿರೋದಕ್ಕೆ ಕೊರತೆ ಏನು? ಯಾಕೆ? ನನ್ನ ಆನಂದವೇ ಅಲ್ಲಿ ತೋರ್ಕೊಳ್ತಾ ಇರೋದು. ಇದೆಲ್ಲ ಸರಿ ಸ್ವಾಮಿ. ಆದ್ದರಿಂದ ನಾನೇ ಆನಂದವಾಗಿರೋದ್ರಿಂದ ಎಲ್ಲೆಲ್ಲೂ ಆನಂದವೇ ತೋರ್ತಾ ಇದೆ. ಇದನ್ನು ತಿಳ್ಕೊಂಡ್ರೆ ನಮ್ಗೇನಾಗತ್ತೆ? ಎಲ್ಲವೂ ಆನಂದವೇ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ?
ಸ್ನೇಹ, ಪ್ರೀತಿ, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ ತಾಂಡವಾಡಕ್ಕೆ ಶುರುವಾಗತ್ತೆ. ಯಾಕೆ ಹೇಳ್ರಿ? ನಾನೇ ಇಲ್ಲಿ ತೋರ್ಕೊತಾ ಇರೋದು. ನಾನೇ ಅಂದರೆ ಈ ಮುಷ್ಟೆ ಮೊರಲ್ಲ. ಆದ್ದರಿಂದ ಅಲ್ಲಿ ಅದು ಉಂಟಾಗೋದಕ್ಕಿದೆ ಕಾರಣ. ಯಾವಾಗ ನಾವು ಆತ್ಮತತ್ವವನ್ನು ಮೆಲುಕು ಹಾಕ್ತೀವೋ, ನೀವು ತತ್ವದಲ್ಲಿ ನಿಲ್ಲೋವರೆಗೂ ಕಾಯ್ಕೋಬೇಡ್ರಿ. ಇದನ್ನು ನೋಡ್ಕೊಳ್ಳೋ ಒಂದು ಕಲೆ, ಇದನ್ನೇ ಮೆಲುಕು ಹಾಕ್ತಾ ಸ್ವಲ್ಪ ಸಾಧನೆ ಮಾಡಬೇಕು. ಮಾಡಿದ್ರೆ ನೀವು ಮುಕ್ತರಾಗಕ್ಕೆ ಮೊದಲೇ ಈ ಆನಂದ ನಿಮ್ಮಲ್ಲಿ ತೋರ್ಕೊಳ್ಳೋಕೆ ಶುರುವಾಗುತ್ತೆ. ನೀವು ಯಾರನ್ನು ನೋಡಿದ್ರೂ ನಿಮಗೆ ದ್ವೇಷಿಸ್ಬೇಕು ಅಂತ ಅನಿಸಲ್ಲ. ಎಲ್ಲಿ ನೋಡಿದ್ರು ಪ್ರೀತಿ, ವಾತ್ಸಲ್ಯ, ಪ್ರೇಮ ತಾಂಡು ಮಾಡ್ತಾ ಇರುತ್ತೆ. ಇನ್ನೇನು ಬೇಕು ನಿಮಗೆ? ಇದನ್ನು ಅರ್ಥಕೊಳ್ಳದೆ ಇದ್ದರೆ ಏನಾಗುತ್ತೆ? ನಮ್ಗದು ಗೊತ್ತಿಲ್ವ ಸ್ವಾಮಿ? ನಮ್ಮ ಡಿಕ್ಷನರಿಯಲ್ಲಿ ಇರೋದೇ ಅದು. ಏನದು? ದ್ವೇಷ, ಹಗೆತನ, ಕೋಪ, ತಾಪ, ಕಾಮಕ್ರೋಧಗಳು, ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಆ ದುರ್ಯೋಧನ ಹೇಗೆ ಕಾಣಿದ್ದು ಪ್ರಪಂಚ? ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ದರೋಡೆ, ಕೊಲೆ. ನೋಡ್ರಿ ಅವನಿಗೆ ಹೆಂಗೆ ಕಾಣ್ತು? ಅಧರ್ಮ. ಅದೇ ಧರ್ಮರಾಯನಿಗೆ ಹೆಂಗೆ ಕಾಣ್ತು? ಒಂದೇ ಪ್ರಪಂಚನಪ್ಪ. ಅಂದರೆ ಅವನ ಅಂತಃಕರಣ ಎಷ್ಟು ಶುದ್ಧವಾಗಿತ್ತು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡ್ಕೋಬೇಕು. ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡ್ರೇ ನಮ್ಗೆ ಹೀಗೆ ಕಾಣೋಕ್ಕೆ ಶುರುವಾಗೋದು. ಮತ್ತು ಸಾಧನೆಗಳಿರದೆ ಸುಮ್ಮನೆ ಅವಸ್ಥಾತ್ರ ಕೇಳಿಬಿಟ್ರೆ ಏನೂ ಆಗೋದಿಲ್ಲ. ಒಳಗಡೆ ಕೊಳಕಿಟ್ಕೊಂಡು ಎಷ್ಟೇ ನೀವು ಅವಸ್ಥಾತ್ರ ಕೇಳ್ರಿ, ಎಷ್ಟೇ ಪುಸ್ತಕಗಳು ಬರೀರಿ, ಎಷ್ಟೇ ಪ್ರವಚನ ಮಾಡಿರಿ, ಉಪಯೋಗ ಆಗೋದಿಲ್ಲ. ಆದ್ದರಿಂದ ಕ್ರಿಸ್ಟಲ್ ಕ್ಲಿಯರ್ ಆಗಬೇಕು. ಆತ್ಮ ಕ್ರಿಸ್ಟಲ್ ಕ್ಲಿಯರ್. ನಿಮ್ಮ ನೋಡುವಂಥ ಕನ್ನಡಕ ಕೂಡ ಕ್ಲಿಯರ್ ಆಗಿರ್ಬೇಕು. ನಿಮಗೆ ಕನ್ನಡಕ ಕ್ಲಿಯರ್ ಆಗಿತ್ತು ಅಂತಂದರೆ ಚೆನ್ನಾಗಿ ಕಾಣುತ್ತೆ. ಈ ಕನ್ನಡಕದ ಮೇಲೆ ಒಂದೇ ಒಂದು ಚುಕ್ಕೆ ಇತ್ತು ಅಂತ ಇಟ್ಕೊಳ್ರಿ. ನೀವು ಪುಸ್ತಕ ಓದ್ತಾ ಇದ್ದರೆ ಆ ಒಂದು ಹುಳ ಓಡಾಡ್ದಂಗೆ ಆಗ್ತಾ ಇರುತ್ತೆ. ನೀವು ಆ ಪುಸ್ತಕದ ಮೇಲೆ ಏನು ಬೇಕಾದರೂ ಓದಿಸ್ರಿ, ಆ ಹುಳ ಹೋಗಲ್ಲ. ಎಲ್ಲಿರೋದು ಅದರ ಮಿಸ್ಟೇಕು? ಪುಸ್ತಕದ ಮೇಲಲ್ಲ, ಕನ್ನಡಕದ ಮೇಲೆ. ಈಗ ನಾನು ಎಲ್ಲಿ ಕ್ಲೀನ್ ಮಾಡಬೇಕು? ಕನ್ನಡಕದ ಮೇಲೆ ಒರೆಸ್ಬೇಕು. ಹಾಗೆ ನನ್ನ ಆತ್ಮನಲ್ಲೆಲ್ಲ ಮಾಡಬೇಕಾಗಿರೋದು ಮನಸ್ಸು ಶುದ್ಧಿ ಮಾಡ್ಕೋಬೇಕು. ಅದಕ್ಕೆ ದಾಸರಾಡಿರೋದು ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ. ಇಲ್ಲಿ ಸಾಧನೆ ಸಹಾಯ ಆಗುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ದ್ವೇಷ, ಹಗೆತನ ಉಂಟಾಗೋದಕ್ಕೆ ಹೇಗೆ ಸ್ನೇಹ, ಪ್ರೀತಿ, ಸಂತೋಷ ಇವುಗಳೆಲ್ಲ ಒಂದೇ ತಾಯಿಯಿಂದನೇ ಬಂದಿರೋದು. ಆನಂದದ ಜಲ ಅಂಶಗಳಿವೆಲ್ಲ. ಆದರೆ ಅದೇ ರೀತಿ ನಮಗೆ ದುಃಖವೂ ಕೂಡ ಆಗುತ್ತಲ್ಲ. ಇದೆಲ್ಲಿಂದ ಬಂತು ಸ್ವಾಮಿ ಅನ್ನೋ ಪ್ರಶ್ನೆ ಬರುತ್ತೆ. ಅದು ಕೂಡ ಆನಂದದ ಇನ್ನೊಂದು ಮುಖ. ಅದು ಹೇಗೆ ಸ್ವಾಮಿ? ಆನಂದವೇ ಸುಖವಾಗಿ ತೋರೋದಕ್ಕೆ, ದುಃಖವಾಗಿ ತೋರೋದಕ್ಕೆ ಕಾರಣ ಏನು? ಈಗ ಉದಾಹರಣೆಗೆ ಸ್ವಾಮಿಗಳೇ ಕೊಡ್ತಾರೆ, ಸಮುದ್ರದಲ್ಲಿ ನೀರಿದೆ, ಅಲ್ಲಿ ಶುದ್ಧವಾಗಿರೋ ನೊರೆ ಗಿರೆ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ರಿ. ಇನ್ನೊಂದು ಕಡೆ ಆ ಕಸ, ಕೊಳೆ, ಬಚ್ಚಿಲ್ ನೀರೆಲ್ಲ ಬಂದಿರುತ್ತೆ ಅಂತ ಇಟ್ಕೊಳ್ರಿ. ಆಗಲೂ ಕೂಡ ಆ ಗುಳ್ಳೆ, ನೊರೆ ಅವೆಲ್ಲ ಅಶುದ್ಧಿಯಾಗಿ ಕಾಣ್ತಾ ಇರುತ್ತೆ. ಬಟ್ ಅದು ಏನದು? ನೀರೇ ಅಲ್ವಾ? ಹಾಗೆ ಅಲ್ಲಿ ಅವುಗಳು ಆ ಉಪಾದಿಯ ದೃಷ್ಟಿಯಿಂದ ಹಾಗೆ ತೋರ್ಕೊತಾ ಇವೆ ಅಷ್ಟೆ. ಅಲ್ಲಿ ಉಪಾದಿ ಶುದ್ಧಿ ಆಗಬೇಕು. ಹಿಂದೆಗಡೆ ಇರೋ ನೀರು ಶುದ್ಧವೇ, ಹಾಗೆ ನಾವು ತಗೋಬೇಕಾಗುತ್ತೆ. ನಮ್ಮ ಹಿಂದೆಗಡೆ ಇರೋ ಆತ್ಮಸ್ವರೂಪ ಶುದ್ಧವೇ. ಆದ್ದರಿಂದ ನೊರೆಯು ಮಲಿನವಾಗಿದ್ದ ಮಾತ್ರದಿಂದ ನೀರಲ್ಲದೆ ಹೋದಿದ್ದೇನೋ? ಯಾವ ನಾಮರೂಪಗಳ ನಿಮಿತ್ತದಿಂದ ಪ್ರೇಮವು, ಅಸಮಾಧಾನ, ಅಂಜಿಕೆ ಎಂಬ ರೂಪಗಳನ್ನು ತಿಳಿಯುವವೋ ಅವು ನಿಜವಾಗಿ ಬೇರೆ ವೇಷವನ್ನು ತೆಳೆದ ಆನಂದವೇ ಆಗಿರುತ್ತದೆ. ಆನಂದವೇ ಸುಖದ ವೇಷವನ್ನು, ದುಃಖದ ವೇಷವನ್ನು ಹಾಕ್ಕೊಳ್ತಾ ಇರುತ್ತೆ.
ಹೇಗೆ ರಾಜಕುಮಾರರು ರಾಮಕೃಷ್ಣ ಪರಮಹಂಸರ ಪಾರ್ಟನ್ನು ಮಾಡಿ ರಾಮಕೃಷ್ಣ ಪಿಕ್ಚರನ್ನು ತೆಗಿಬೋದು, ಅದೇ ರಾಜಕುಮಾರೇ ವೀರಪ್ಪನ ಪಾರ್ಟ್ ಹಾಕ್ಕೊಂಡು ವೀರಪ್ಪನ ಇದು ತೆಗಿಬೋದು. ಇಲ್ಲಿ ಉಪಾಧಿ ಬೇರೆ ಹೊರ್ತು ರಾಜ್ಕುಮಾರೇ. ಹಾಗೆ ನಮ್ಮ ಆನಂದವೇ ಅಲ್ಲಿ ಎರಡಿಲ್ಲ, ಆನಂದವೇ ಸುಖ ದುಃಖಗಳಾಗಿ ತೋರ್ತಾ ಇದೆ. ಇದು ಮನಸ್ಸಿನ ಉಪಾದಿಯ ಕೊಳಕಿನಿಂದ ನಮ್ಗೆ ಹಂಗೆ ತೋರ್ತಾ ಇರೋದು ಅಷ್ಟೇ. ಸ್ವಾಮಿಗಳು ಹಿಂದೆ ಕೂಡ ಹೇಳಿದ್ರು, ನೀವೊಂದು ಪಾನಕ ಮಾಡಿರ್ತೀರ ಅಂತ ಇಟ್ಕೊಡ್ರಿ, ಪಾನಕ ಏನೋ ಚೆನ್ನಾಗಿದೆ, ನೀವು ಚೆನ್ನಾಗಿರೋ ಲೋಟದಲ್ಲಿ ಕೊಟ್ಟರೆ ಪಾನಕ ಹೇಗಿರುತ್ತೋ ಹಾಗೆ ಕಾಣುತ್ತೆ. ಅದೇ ನೀವು ಸ್ವಲ್ಪ ತುಕ್ಕಿಡ್ದಿರೋ ಪಾತ್ರೆನಲ್ಲೋ ಅಥವಾ ಏನಾದರೂ ಬಣ್ಣನೋ ಕೊಳಕೋ ಇದ್ದಿದ್ದ ಲೋಟೆಯಲ್ಲಿ ಇದೇ ಪಾನಕವನ್ನು ಹಾಕ್ಕೊಟ್ರೆ ಈ ಪಾತ್ರೆಯ ತುಕ್ಕೋ ಅಥವಾ ಬಣ್ಣವೋ ಆ ಪಾನಕಕ್ಕೆ ಬಂದು ಪಾನಕ ಕೆಟ್ಟಂಗಾಗಿರುತ್ತೆ, ಸ್ವಲ್ಪ ವಾಸನೆ ರುಚಿ ಕೆಟ್ಟಂಗಿರುತ್ತೆ. ಆದರೆ ಅದು ಪಾನಕದ್ದಲ್ಲ, ಎರಡರಲ್ಲೂ ಒಂದೇ ಪಾನಕ ಹಾಕಿದ್ದು, ಮತ್ತು ಈ ಗ್ಲಾಸ್ನಲ್ಲಿ ಇದ್ದಿದ್ದ ಕಲ್ಮಶ ಅದಕ್ಕೆ ಸೇರಿಕೊಂಡಿದೆ. ಹಾಗಂದರೆ ರಾಮಕೃಷ್ಣ ಪರಮಹಂಸರಲ್ಲಿರೋ ಮನಸ್ಸು ಶುದ್ಧವಾಗಿರೋ ಪಾತ್ರೆ, ಅದೇ ವೀರಪ್ಪನಲ್ಲಿರೋ ಪಾತ್ರೆ ಕಲ್ಮಶದಿಂದ ತುಂಬಿರೋ ಪಾತ್ರೆ. ಆ ಹಿಂದೆಗಡೆ ಇರೋದೇನು ಆತ್ಮಸ್ವರೂಪವೇ. ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಇವುಗಳೆಲ್ಲವೂ ತಾನಿರುವ ಶುದ್ಧಾನಂದದ ರೂಪದಿಂದಲೇ ನಮಗೆ ತೋರಬೇಕೆಂದಿದ್ದರೆ ನಾವು ಅದನ್ನು ಎಚ್ಚರದ ಭೂತ ಕನ್ನಡಿಯ ಮೂಲಕ ನೋಡುವ ಚಟವನ್ನು ಬಿಟ್ಬಿಡಬೇಕು. ಇದೆ, ನಾವು ಗಾಢನಿದ್ರೆಯ ಸ್ವಾಭಾವಿಕವಾದ ಸೂಕ್ಷ್ಮ ಅನುಭವದ ನಿದ್ರೆಯ ಅನುಭವದ ಕಣ್ಣಿನಿಂದ ನೋಡಬೇಕು. ಅದು ಬಿಟ್ಟು ನಾವು ಎಚ್ಚರದ ದೃಷ್ಟಿಯಿಂದ, ಇಲ್ಲಿವರೆಗೂ ನಾವು ಎಚ್ಚರದ ನೋಡ್ತಾ ಇದ್ದಿದ್ದು, ಅದಕ್ಕೆ ನಮ್ಗೆ ಹೀಗೆ ಕಾಣುತ್ತೆ. ಈಗ ಅದೇ ಗಾಢನಿದ್ರೆಯ ಅನುಭವದ ದೃಷ್ಟಿಯಿಂದ ನೋಡ್ರಿ ಹೇಗೆ ಕಾಣುತ್ತೆ ಅಲ್ವಾ? ಇಷ್ಟೇ ವ್ಯತ್ಯಾಸ. ಆಗ ಶುದ್ಧಾನಂದಕ್ಕಿಂತ ಬೇರೆಯಾಗಿ ಯಾವುದೊಂದು ಇಲ್ಲ ಅನ್ನೋದು ಮನದಟ್ಟಾಗುತ್ತೆ. ಇದು ಆನಂದದ ಸ್ವರೂಪವಾಗಿರೋದ್ರಿಂದ ಇಲ್ಲಿ ಸುಖ ದುಃಖ ಆನಂದ ಇವನ್ನೇ ತಗೊಳ್ತಾನೆ. ಅರಿವಾಗಿದ್ದಿದ್ರೆ ಅಲ್ಲಿ ಶುದ್ಧ ಅರಿವಾಗೇ ತೋರ್ತಾ ಇತ್ತು, ಬರೀ ಅರಿವು. ಇರುವಾಗಿದ್ದಿದ್ರೆ ಬರೀ ಇರವು. ಇದು ಆನಂದವಾಗಿರೋದ್ರಿಂದ ಬರೀ ಆನಂದ. ಆ ಆನಂದದಲ್ಲೇ ಸುಖ ದುಃಖ. ಅರಿವಿನಲ್ಲಿ ಸರಿಯಾದ ಜ್ಞಾನ ತಪ್ಪು ಜ್ಞಾನ, ಇರುವಿನಲ್ಲಿ ಅದು ಇದೆ ಇಲ್ಲ, ಹೀಗೆ ಇವೆಲ್ಲ ಉಪಾದಿಯ ದೃಷ್ಟಿಯಿಂದ. ಅಲ್ಲಿಗೆ 160ಕ್ಕೆ ಹೋದಾಗ ಬರಿಯ ಆನಂದವು ಇಲ್ಲವೇ ಇಲ್ಲವೆಂಬುದು ಸಾಧ್ಯನ? ಇದು ಒಣತರ್ಕ. ಎಲ್ಲಿ ನೋಡಿದ್ರೂ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಇರದೇ ಬ್ರಹ್ಮ ಆನಂದ. ಇಲ್ಲಿ ನನಗೆ ದುಃಖ ಕಾಣುತ್ತಲ್ಲ ಅಂದರೆ ಉಪಾಧಿ ದೃಷ್ಟಿಯಿಂದ ಅಷ್ಟೇ. ಉಪಾಧಿಯನ್ನು ಶುದ್ಧಿ ಮಾಡ್ಕೋಬೇಕು ನಾವು ಅಂತ. ಅದಕ್ಕೆ ವೀರಪ್ಪ ಮಲಗಲಿ ಆನಂದವಾಗಿರ್ತಾನೆ, ಅದು ನಿಜವಾದ ಸ್ವರೂಪ. ರಾಮಕೃಷ್ಣ ಪರಮಹಂಸರು ಮಲಕೊಂಡು ನಿದ್ದೆಗೆ ಹೋಗಲಿ, ಅದು ಆನಂದ ಸ್ವರೂಪೇ ಆಗಿದೆ. ಇಲ್ಲಿ ಹೆಚ್ಚು ಕಡಿಮೆ ತೋರಿಸ. ಮತ್ತು ಎದ್ದಿದ ತಕ್ಷಣ ಅವನಿಗೆ ಯಾಕೆ ದುಃಖ, ರಾಮಕೃಷ್ಣ ಪರಮಹಂಸರಿಗೆ ಯಾಕೆ ಸುಖ ಅಂದರೆ ಉಪಾಧಿ, ಅಂದರೆ ಅವರ ಅಂತಃಕರಣ, ಅಂದರೆ ಅವರು ಮಾಡಿರೋ ಸಾಧನೆ. ಹೀಗೆ ತಗೋಬೇಕಾಗುತ್ತೆ. ಬರಿಯ ಆನಂದವು ಎಂದರೆ ವಿಷಯವಾಗಲಿ, ಏರಿಳಿತಗಳಾಗಲಿ, ಹುಟ್ಟು ಹೊಂದುಗಳಾಗಲಿ, ದುಃಖ ಮಿಶ್ರಣವಾಗಲಿ, ಆಶ್ರಯ ವಿಷಯಗಳಾಗಲಿ ಇಲ್ಲದ ಆನಂದ. ಬರಿಯ ಆನಂದ. ಎಚ್ಚರ, ಕನಸು, ನಿದ್ದೆ ಮೂರರಲ್ಲೂ ಹಾಗೇ ಇರೋದು ಬ್ರಹ್ಮಜ್ಞಾನಿಗಳಿಗೆ. ಆದರೆ ಯಾರಿಗೆ ಅಂತಃಕರಣ ಶುದ್ಧಿ ಆಗಿರುತ್ತೋ ಅಥವಾ ಸತ್ವ ಗುಣಿಗಳಾಗಿರ್ತಾರೋ ಅವ್ರಿಗೆ ಇಲ್ಲೇ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ಸಾಧನೆ ಮಾಡಿ ವಿಚಾರ ಕೇಳಿದರೆ, ಇಲ್ಲ ಅಂತಂದರೆ ಗಾಢನಿದ್ರೆ ಅನುಭವಕ್ಕೆ ಹೋಗಬೇಕು. ಗಾಢನಿದ್ರೆಯಲ್ಲಿ ಯಾರಿಗೆ ಏರುಪೇರು ಇರುತ್ತೆ? ಒಂದು ಹುಲಿ ಹೋಗಲಿ, ಒಬ್ಬ ಒಳ್ಳೆಯವನೋಗಲಿ, ಕೆಟ್ಟವನೋಗಲಿ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಯಾಕೆ? ಅಲ್ಲಿ ಈ ಭೇದ, ಧರ್ಮ ಧರ್ಮ, ವಿಷಯಗಳಾಗಲಿ, ವಿಷಯಿ, ಏರಿಳಿತಗಳಾಗಲಿ, ಹುಟ್ಟು ಹೊಂದುಗಳಾಗಲಿ, ಬದಲಾವಣೆಗಳಾಗಲಿ, ಉಪಾಧಿಗಳಾಗಲಿ, ಅರ್ಧ ಡಜನ್ ಆಗಲಿ,
ಸುಖ ದುಃಖ ಮಿಶ್ರಣಗಳಾಗಲಿ, ಆಶ್ರಯ ವಿಷಯಗಳಾಗಲಿ, ಇದು ಯಾವುದು ಇರೋದಿಲ್ಲ, ದ್ವಂದ್ವಗಳು ಇರೋದಿಲ್ಲ. ಆದ್ದರಿಂದ ಅಷ್ಟೇ, ಇನ್ನೇನಿಲ್ಲ. ಗಾಢನಿದ್ರೆಯಲ್ಲಿ ಪರಮಾತ್ಮನು ಫ್ರೀ ಸ್ಯಾಂಪಲ್ ಕೊಟ್ಟು ಎಲ್ಲರಿಗೂ ತಾನು ಬಿಡಿಸಿರ್ತಾನೆ. ಅಲ್ಲಿ ಯಾವುದೂ ಇಲ್ಲ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಕಾಟ ಇಲ್ಲ. ಅದರಿಂದಲೇ ಆನಂದವಾಗಿರೋದು. ಹಾಗಾದರೆ ಈ ಆನಂದ ಸಿಗಬೇಕು ಅಂದರೆ ನಿದ್ದೆಗೆ ಹೋಗ್ಬೇಕಲ್ಲ ಸ್ವಾಮಿ? ನಿದ್ದೆಗೆ ಹೋಗ್ಬೇಕಾ? ಮಾತ್ರೆ ತಗೋಬೇಕಾ? ಅಫೀಮು, ಗಾಂಜಾ, ಆಲ್ಕೋಹಾಲು ಅಥವಾ ಪೆಥಿಡಿನ್ನು, ಮಾರ್ಫಿನ್ನು, ಈ ಡ್ರಗ್ ಅಡಿಕ್ಟ್ಸ್ ಆಗಬೇಕಾ? ಹಾಗೇನಿಲ್ಲ. ಎಚ್ಚರದಲ್ಲೂ ಆ ಸ್ಥಿತಿ ಪಡೆಯೋದಕ್ಕೆ ಬರುತ್ತೆ. ಅದನ್ನೇ ಮೋಕ್ಷ ಅಂತ ಕರೆಯೋದು ಅಂತ ಹೇಳ್ತಾ ಇದ್ದಾರೆ. ಆನಂದವು ನಮಗೆ ಎಲ್ಲೆಲ್ಲಿಯೂ ಕಂಡು ಬಂದಿಲ್ಲವಲ್ಲ? ಅದೇ ಆಕ್ಷೇಪಿಸುವ ತರ್ಕಕ್ಕೆ ನಾವು ಇವತ್ತನೇ ಹೇಳಿದ್ವಲ್ಲ, ಅದನ್ನೇ ನಾವು ಸಮಾಧಾನವಾಗಿ ಚಿಕಿತ್ಸೆ ಮಾಡ್ಕೋಬೇಕು. ಬರಿಯ ಆನಂದವೇ ನಾವು ಯಾವಾಗಲೂ ಆಗಿದ್ದೀವಿ. ಅದನ್ನು ವಿಷಯವಾಗಿ ಕಾಣುವುದಕ್ಕೆ ಬರುವ ಹಾಗೇ ಇಲ್ಲ. ನನ್ನನ್ನು ನಾನು ಆಬ್ಜೆಕ್ಟಿಫೈ ಮಾಡ್ಕೊಳಕ್ಕಾಗುತ್ತಾ? ಆನಂದವನ್ನು, ನನ್ನ ನಿಜವಾದ ಸ್ವರೂಪ ಇರುವ ಅರಿವು ಆನಂದ, ಅದನ್ನು ಆಬ್ಜೆಕ್ಟಿಫೈ ಮಾಡ್ಕೊಳ್ರಿ ನೋಡೋಣ. ಬರೋದಿಲ್ಲ. ಈ ಜೀವಪ್ಪನೇ ಆಗದೆ ಮೇಲೆ ಜೀವಪ್ಪ ಅವರ ಅಪ್ಪ ಹಿಂದೆಗಡೆ ಇರೋವನ್ನು ಆಬ್ಜೆಕ್ಟಿಫೈ ಹೇಗೆ ಮಾಡ್ಕೊತೀರ? ಸಾಧ್ಯವೇ ಇಲ್ಲ. ಬರೀ ನಿದ್ರೆಯಲ್ಲಿ ಆನಂದ ರೂಪದಲ್ಲಿ ನಾವಿದ್ದೇವೆಂಬುದಕ್ಕೆ ನಮ್ಮ ಅನುಭವೇ. ನಾನು ನಿದ್ದೆಯಲ್ಲಿ ನಾನು ಇದ್ದೆ, ಯಾರನ್ನೇ ಕೇಳ್ರಿ. ಆದರೆ ನಮಗೆ ಸ್ಪಷ್ಟವಾಗಿ ಗೊತ್ತು ನಾನಂದರೆ ಯಾರನ್ನ ಹೇಳ್ತೀವಿ. ಅದೇ ಒಬ್ಬರು ನಮ್ಮ ವಾಚ್ಮ್ಯಾನ್ ಕೇಳಿದ್ರೆ ನಾನಿದ್ದೆ ಅಂತ ಅವನು ಹೇಳ್ತಾನೆ, ನಾವು ಹೇಳ್ತೀವಿ. ನಾವು ಹೇಳೋದಕ್ಕೂ ಅವನು ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅವನು ಹೇಳೋದು ಎಚ್ಚರದಲ್ಲಿರೋ ಆ ವಾಚ್ಮ್ಯಾನ್ನೇ ನಿದ್ದೆಯಲ್ಲಿದ್ದಾನೆ, ಕನಸಿನಲ್ಲಿದ್ದಾನೆ ಅಂತ. ಆದರೆ ನಮ್ಮನ್ನು ಕೇಳಿದ್ರೆ ನಾವು ಎಷ್ಟು ಚೆನ್ನಾಗಿ ಹೇಳ್ತೇವೆ. ನಿದ್ದೆಯಲ್ಲಿ ಆತ್ಮರೂಪವಾಗಿರ್ತೀವಿ, ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕನಾಗಿರ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಇವು ನಿಜವಾಗ್ಲೂ ಇರೋದಲ್ಲ, ನನ್ನ ಸ್ವರೂಪ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದ ನಿದ್ರೆಯಲ್ಲಿ ಯಾವ ಸ್ವರೂಪ ಇದೆಯೋ ಎಚ್ಚರ ಕನಸುಗಳಲ್ಲೂ ಅದೇ ಸ್ವರೂಪ ಇದೆ. ಆ ನೋಡೋ ಕಲೆ ಬರಬೇಕು ಅಷ್ಟೆ. ಆದ್ದರಿಂದ ಆ ರೂಪವು ಈಗಲೂ ಸಾಕ್ಷಿ ರೂಪದಿಂದ ಇದ್ದುಕೊಂಡಿರುವುದಕ್ಕೆ ನಮ್ಮ ಅನುಭವವೇ ಸಾಕ್ಷಿ. ಹೇಗಿದೆ ನೋಡಿ. ಸಾಕ್ಷಿ ಸಾಕ್ಷ್ಯಗಳ ರೂಪದಲ್ಲಿರುವಾಗಲೂ ದೇಶಕಾಲ ನಿಮಿತ್ತಿಗಳ ಪರಿಚಯವಿಲ್ಲದೆ ಇರುವುದರಿಂದ ಅದು ಬರಿಯ ಆನಂದವೇ ಆಗಿರುತ್ತದೆ. ಗಾಢನಿದ್ರೆಯಲ್ಲಿ ತ್ರಿಪುಟಿ, ಮುಕ್ಕುಪ್ಪೆ ಮತ್ತು ಕರ್ತೃತ್ವ, ಭೋಕ್ತೃತ್ವ ಇವಿರೋದಿಲ್ಲ. ಎಚ್ಚರ ಬಂದಿದ್ದ ತಕ್ಷಣ ಇವು ತೋರುತ್ತೆ. ಆದರೆ ಇದಕ್ಕೊಂದು ಕಲೆ, ಇದಕ್ಕೊಂದು ಆರ್ಟ್, ಇದಕ್ಕೊಂದು ಕುಶಲತೆ ಬೇಕು. ಇವು ತೋರ್ತಾ ಇದ್ದಾಗಲೂ ಕೂಡ ನನ್ನ ನಿಜವಾದ ಸ್ವರೂಪ ಅದೇ ಅಂತ ನಾನು ಬಿಡಬಾರ್ದು. ಏನು ಮಾಡಬೇಕು? ನಿಮ್ಮ ಮನಸ್ಸು ಅಷ್ಟು ಶುದ್ಧ ಮಾಡ್ಕೋಬೇಕು. ಇಷ್ಟೆ. ಆದ್ದರಿಂದ ಈ ಕಾಲ, ದೇಶ, ಕಾರ್ಯ, ಕಾರಣ, ಭಾವ, ಕರ್ತೃತ್ವ, ಭೋಕ್ತೃತ್ವ ಎಲ್ಲ ಎಲ್ಲಿ? ದೃಶ್ಯ ಪ್ರಪಂಚದಲ್ಲಿ. ಗಾಢನಿದ್ರೆಯಲ್ಲೇ ಇರೋದಿಲ್ಲ. ಯಾಕೆ? ಅವು ಆತ್ಮವಲ್ಲ, ಸತ್ಯವಲ್ಲ. ಆದ್ದರಿಂದ ಈಗಲೂ ಅದಿಲ್ಲ. ಹಾಗೆ ನೋಡೋಕೆ ಬರಬೇಕು ನನಗೆ. ಸಾಕ್ಷ್ಯವು ಕಾಲದೇಶಾದಿ ಪರಿಚ್ಛಿನ್ನವಲ್ಲ. ಆದರೆ ನನ್ನ ನಿಜವಾದ ಸ್ವರೂಪ ಇದೆಯಲ್ಲ, ಸಾಕ್ಷಿ ಅಂತ ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತೀವಲ್ಲ, ಅದಕ್ಕೆ ಕಾಲದೇಶದ ಕಾರ್ಯಕಾರಣ ಭಾವದ ಹಂಗಿಲ್ಲ. ಆದ್ದರಿಂದ ಅದು ಪರಿಚ್ಛಿನ್ನವಲ್ಲ. ಆದ್ದರಿಂದ ಸಾಕ್ಷಿ ಸಾಕ್ಷ್ಯ ರೂಪದಲ್ಲಿರುವಾಗಲೂ, ಅಂದರೆ ದೃಶ್ಯ ಪ್ರಪಂಚದಲ್ಲಿ ನಾವಿದ್ದಾಗಲೂ ಆನಂದವು ಹಾಗೇ ಇರುತ್ತದೆ. ಅದನ್ನು ಗುರುತಿಸಬೇಕು ನಾವು. ಬರೀ ಅರಿವಿನ ಅನುಭವವು ಹೇಗೆ ನಿರ್ವಿಕಲ್ಪವಾಗಿರುತ್ತದೆಯೋ, ಬರಿಯ ಅರಿವು, ಬರಿಯ ಇರವು
ಬರಿಯ ಆನಂದವು ಗಾಢನಿದ್ರೆಯಲ್ಲಿ ನಿರ್ವಿಕಲ್ಪ. ಅದಕ್ಕೆ ವಿಕಲ್ಪಗಳಿಲ್ಲ, ಸಂಕಲ್ಪ ವಿಕಲ್ಪಗಳಿಲ್ಲ. ಈಗ ಎಚ್ಚರದಲ್ಲಿ ಕನಸಿನಲ್ಲೂ ಕೂಡ, ಕನಸಿನಲ್ಲಿ ಬಿಟ್ಬಿಟ್ರೆ ಎಚ್ಚರದಲ್ಲಾದರೂ ಅವುಗಳನ್ನ ಬಿಟ್ಟು ನೋಡೋದು ಬರಬೇಕು ನನಗೆ. ಕಾಲ ದೇಶಗಳ ಪರಿಚಯದವಿಲ್ಲದ್ದರಿಂದ ಈ ಆನಂದವು, ಅದಕ್ಕೋಸ್ಕರನೇ ಈ ಆನಂದವನ್ನು ನಿರ್ವಿಕಲ್ಪ ಆನಂದ ಅಂತ ಕರಿತೀವಿ. ಇದು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ. ನಮಗೆ ಗೊತ್ತು, ಹಿಂದೆ ಎಲ್ಲ ಬೇಕಾದಷ್ಟು ಇದು ಬಿಡಿಸ್ಕೊಂಡಿದ್ದೀವಿ. ಸವಿಕಾರ, ನಿರ್ವಿಕಾರ. ಸರ್ವಿಕಾರ ಅಂದರೆ ಏನು? ಆಕಾರಗಳು ಇರೋದು, ಅದಕ್ಕೆ ರೂಪ ನಾಮ ರೂಪಗಳಿರುತ್ತೆ. ನಿರ್ವಿಕಾರ ಅಂದರೆ ಅವು ಇಲ್ಲದ್ದು, ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ, ಗಾಢನಿದ್ರೆಯಲ್ಲಿ ಇರೋದಿಲ್ಲ. ಇದು ಎಲ್ಲಿರುತ್ತೆ? ಸವಿಕಾರ ನಿರ್ವಿಕಾರ. ಎಲ್ಲಿ ದ್ವೈತ ಎರಡು ಇರುತ್ತೋ, ಕಾಲ ದೇಶ ಕಾರ್ಯಕಾರಣ ಭಾವ ಇರುತ್ತೋ ಅಲ್ಲಿ ಮಾತ್ರ ಹೊಂದುತ್ತೆ. ಅದಕ್ಕೆ ಗಾಢನಿದ್ರೆಯಲ್ಲಿ ಕಾಲದೇಶ ಕಾರ್ಯಕಾರಣ ಭಾವ ಇಲ್ಲದೆ ಇರೋದ್ರಿಂದ ಅದು ನಿರ್ವಿಕಾರ ಅಂತ ನಾವು ಫಸ್ಟ್ ಕರಿತೀವಿ. ಆಮೇಲೆ ಅದು ಕೂಡ ಅಧ್ಯಾರೋಪದಿಂದ, ಹೇಗೆ ನಾವಲ್ಲಿ ಇರವು ಅರಿವು ಆನಂದ ಮತ್ತು ಸಾಕ್ಷಿ ಅಂತ ಹೇಗೆ ಕರಿತೀವೋ ಅದೂ ಕೂಡ ಗಾಢನಿದ್ರೆಯಲ್ಲಿ ನಾನಿದ್ದೀನಿ, ಇದು ಕೊನೆಗೆ ಆತ್ಮನಾಗಿದ್ದೀನಿ ಅಂತ ಹೇಳ್ತೀವಲ್ಲ, ಅದೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ. ಎಲ್ಲಿ? ಗಾಢನಿದ್ರೆಯಲ್ಲಿ ಅನುಭವ ನೋಡಿಕೊಂಡ್ರೆ ನಾನು ಇದ್ದೆ ಅನಿಸುತ್ತಾ, ಆತ್ಮನೇ ಇಟ್ಕೊಂಡ್ರೆ ಹೋಗಿ ನಾನು ಆತ್ಮನಾಗಿದ್ದೆ ಅನಿಸುತ್ತಾ, ನಿಜ. ಗಾಢನಿದ್ರೆಯಲ್ಲಿ ನಾನು ಜನಕ ಮಹಾರಾಜ ಅಂತಾಗಲಿ ಭಿಕ್ಷುಕ ಅಂತಾಗಲಿ ಅನ್ನಿಸ್ತೇ ಇರ್ಬೋದು, ಆತ್ಮ ಅಂತ ಅನ್ಸುತ್ತೇನೋ? ಹೋಗ್ಲಿ, ಯಾಕೆ ಹೇಳ್ರಿ? ನಾನು ಅಂತ ಬಂದಿದ ತಕ್ಷಣ ನೀನು ಬರುತ್ತಲ್ಲಿ. ನೀನು, ಇವರು, ಅವರು, ಅವಳು ಎಲ್ಲ ಬಂದ್ಬಿಡುತ್ತೆ. ಮತ್ತಿದು ನಾನು ತನ್ನದು, ನಾನು ನೀನು, ನಾನು ನೀನು ಜೋಡಿ, ಈ ಜೀವನ ಎತ್ತಿನ ಗಾಡಿ, ನೋಡ್ರಿ ಎಲ್ಲಿ ಬಂದ್ಬಿಡ್ದು. ಅದಕ್ಕೆ ಇದು ಎಲ್ಲ ದ್ವೈತಕ್ಕೆ ಸಂಬಂಧಪಟ್ಟಿರೋದು. ಆದ್ದರಿಂದ ಗಾಢನಿದ್ರೆಯಲ್ಲಿ ನಿರ್ವಿಕಲ್ಪ, ಸವಿಕಲ್ಪ ಅಂತ ಇರೋದಿಲ್ಲ, ನಿರ್ವಿಕಲ್ಪವೂ ಇರೋಲ್ಲ. ಅದಕ್ಕೋಸ್ಕರನೇ ಎರವು ಅರಿವು ಆನಂದ ಸಾಕ್ಷಿ ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ನೀವು ಆ ಹಂತದಲ್ಲಿ ನಿಂತ್ಕೊಂಡಾಗ ಅವುಗಳನ್ನೂ ಕೂಡ ಹೊಡೆದಾಗ್ತಾರೆ. ಇದು ಇಂಪಾರ್ಟೆಂಟ್. ಇದು ಎಚ್ಚರ ನಿದ್ರೆಗಳ ರೂಪದಿಂದ ತೋರಿಕೊಳ್ಳುವುದೆಂದು ನೋಡ್ರಿ, ಅಲ್ಲೇ ಹೇಳಿಬಿಟ್ರು. ಈ ಸವಿಕಾರ ಸವಿಕಲ್ಪ ಅಥವಾ ಸವಿಕಾರ ನಿರ್ವಿಕಾರ ಅನ್ನೋದು ಎಚ್ಚರ ನಿದ್ರೆಗಳ, ಎಚ್ಚರ ಕನಸುಗಳಲ್ಲಿ ತೋರ್ಕೊಳ್ಳುತ್ತೆ. ಹಾಗೆ ಬರಿಯ ಆನಂದದ ವಿವರ್ತವೇ ಹೊರತು ಆನಂದಕ್ಕಿಂತ ಬೇರೆಯಾಗಿ ಇರೋದೇ ಇಲ್ಲ. ಆದ್ದರಿಂದ ಇದು ವಿವರ್ತ, ಹುಸಿ ತೋರಿಕೆ ಅಥವಾ ದೃಶ್ಯ ಪ್ರಪಂಚದಲ್ಲಿ ತೋರ್ಕೊಳ್ಳೋದು ಅಂತ ಹೇಳಬೇಕು. ಆಗ ನಿರ್ವಿಕಾರವಾದ ಆನಂದದಿಂದ ಅವಸ್ಥೆಗಳು, ಅವುಗಳಲ್ಲಿರುವ ಸುಖ ದುಃಖಗಳು ಹೇಗೆ ಉಂಟಾದವು ಎಂಬ ಒಣತರ್ಕದ ಆಕ್ಷೇಪಕ್ಕೆ ನಮಗೆ ಬೇಕಾಗೋದಿಲ್ಲ. ನಮ್ಗೆ ಅದು ಆನ್ಸರ್ ಸಿಕ್ಬಿಟ್ಟ ಮೇಲೆ ಇವೆಲ್ಲ ಒಣತರ್ಕ, ಯಾರೂ ಆ ಥರ ಪ್ರಶ್ನೆನೇ ಕೇಳೋದಿಲ್ಲ. ಹಾಗೆ ಆದ್ದರಿಂದ ಈ ನಿರ್ವಿಕಾರ ಸವಿಕಾರ ಇವೆಲ್ಲ ಹೋಯ್ತು. ಈಗ 161 ಆನಂದವು ನಮ್ಮ ನಿತ್ಯ ಸ್ವರೂಪವಾದರೂ ಇದರಿಂದ ಶಾಸ್ತ್ರ ವಿಚಾರಕ್ಕೆ ಪ್ರಯೋಜನವಿದೆ. ಆನಂದ ನಮ್ಮ ಸ್ವರೂಪ, ಅದೆಲ್ಲರಿಗೂ ಗೊತ್ತಾಗೋಯ್ತು. ಇರುವ ಅರಿವು ಆನಂದ ನಮ್ಮ ಸ್ವರೂಪವೇ. ಆತ್ಮ ಅಂತಂದರೆ ನನ್ನ ನಿಜವಾದ ಸ್ವರೂಪ, ಈ ಶರೀರವಲ್ಲ, ಈ ಜನಕ ಮಹಾರಾಜ ಅಲ್ಲ, ಭಿಕ್ಷುಕನಲ್ಲ, ಅಥವಾ ಡಾಕ್ಟರ್ ಪ್ರಸಾದ್ ಆಗಲಿ ಏನೂ ಅಲ್ಲ. ಆತ್ಮ ಅಂದರೆ ನನ್ನ ನಿಜವಾದ ಸ್ವರೂಪ. ಅದಕ್ಕೆ ಆದ್ದರಿಂದ ಆನಂದವು ನಮ್ಮ ನಿತ್ಯ ಸ್ವರೂಪವಾದರೂ ಶಾಸ್ತ್ರ ವಿಚಾರಕ್ಕೆ ಪ್ರಯೋಜನವಿದೆ. ಈಗ ನಾನು ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ? ಹಬ್ಬ, ಪ್ರಪಂಚದಲ್ಲಿ ಎಷ್ಟು ತಾಪತ್ರಯಗಳು, 3 ಇರೋದು. ಎಲ್ಲ ಹೋಲ್ಸೇಲ್ನಲ್ಲಿ ಹಾಕಿಬಿಟ್ರೆ 3 ತಾಪತ್ರಯಗಳು ಬಿಟ್ಟರೆ 4ನೇ ತಾಪತ್ರಯವೇ ಇಲ್ಲ. ಶಂಕರಾಚಾರ್ಯದೆಲ್ಲ ತುಂಬ ಹೋಲ್ಸೇಲು, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ, 3 ಬಿಟ್ಟು ಇನ್ನೊಂದು ತೋರಿಸಿದ್ರು ನೋಡ. ನೀವು ಹುಡ್ಕಾಡಿದ್ರೆ ಸಿಗೋದಿಲ್ಲ. ಈ 3 ತಾಪತ್ರಯಗಳು ಇರೋಲ್ಲಪ್ಪ, ಇನ್ನೇನು ಬೇಕು ನಿಮಗೆ? ಮುಗಿದೋಯ್ತು. ತಾಪತ್ರಯ ಇಲ್ಲ,
ಇನ್ನೇನು ಬೇಕು ನಿಮ್ಗೆ ಅವಾಗ. ಇಂಥ ಒಂದು ಲಾಭ ಇರೋದರಿಂದ ಪ್ರತಿಯೊಬ್ಬರೂ ನಾವು ಮಾಡಬೇಕಾಗಿರೋದಿದೆ. ಇದು ಎಲ್ಲ ನಮ್ಮ ಈ ತಾಪತ್ರಯಗಳಿಗೂ ಪರ್ಮನೆಂಟ್ ಸಲ್ಯೂಷನ್, ಟೆಂಪರರಿ ಅಲ್ಲ. ಬೀಸದೊಣ್ಣೆಗೆ ತಪ್ಪಿಸ್ಕೊಳ್ಳೋದಲ್ಲ, ಕತ್ಲೆ ಕೋಣೆಯಲ್ಲಿ ಸಾಮಾನುಗಳನ್ನ ಶಿಫ್ಟ್ ಮಾಡೋದಲ್ಲ, ಬೆಳಕು ಹಾಕೋದು. ಹೇಗೆ ಬೀಸದೊಣ್ಣೆಗೆ ಎಷ್ಟು ತಪ್ಪಿಸ್ಕೊತೀರ, ಇವಾಗ ತಪ್ಪಿಸ್ಕೊತೀರ, ಮತ್ತೆ ತಿರ್ಗ ಆವಾಗಲೂ ಮತ್ತೆ ತಪ್ಪಿಸ್ಕೊತಾ ಇರಬೇಕು. ಬೇಡ, ಪರ್ಮನೆಂಟ್ ಸೊಲ್ಯೂಷನ್ ದೊಣ್ಣೆನೇ ಇಲ್ಲ, ಬೀಸವ್ರಿ ಅಲ್ಲಿ ಎಲ್ಲಿದ್ದಾರೆ ಹೇಗಿದೆ ನೋಡಿ, ಹಾಗೆ ತಗೋಬೇಕು. ಸೊ ಹಾಗಾದ್ರೆ ನೋಡೋಣ ಹೇಗೆ. ನಾವು ಯಾವಾಗಲೂ ಆನಂದ ಸ್ವರೂಪದಿಂದಲೇ ಇರುವುದಾದರೆ, ಅಲ್ಲ ಸ್ವಾಮಿ ನೀವು ಇವಾಗ ತಾನೇ ಹೇಳಿದ್ರೆ ತತ್ವಮಸಿ ಶ್ವೇತಕೇತು, ನೀನು ಅದೇ ಆಗಿತ್ಯ ಕಣೋ. ಹೌದಪ್ಪ ಹೌದು, ನೀನೇ ದೇವರು ಎಲ್ಲ ಹೇಳಿದ ಮೇಲೆ ನಾನು ಶಾಸ್ತ್ರ ಯಾಕೆ ಕೇಳಬೇಕು, ಗುರು ಯಾಕೆ ಬರಬೇಕು, ಮತ್ತು ಯಾಕೆ ಈ ವಿಚಾರ ಮಾಡ್ಬೇಕು ನಾನು? ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ನೀನು ಹಾಗೆ ತಿಳ್ಕೊಂಡಿದ್ದೀಯ? ಇಲ್ಲ, ಮತ್ತು ನೀನೇನು ತಿಳ್ಕೊಂಡಿದ್ದೀಯ? ಜನಕ ಮಹಾರಾಜ ನಾನು ಅಂತಲೋ, ಭಿಕ್ಷಕ ನಾನು ಅಂತಲೋ, ಈ ಶರೀರವನ್ನು ನಾನು ಅಂತಲೋ ಅಲ್ವಾ? ನೋಡ್ರಿ, ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀವಿ. ಇನ್ನು ಕೆಲವರು ಕರ್ಮೇಂದ್ರಿಯಗಳು ನಾನು ಅಂತ, ಇನ್ನು ಕೆಲವರು ಜ್ಞಾನೇಂದ್ರಿಯಗಳನ್ನ ನಾನು ಅಂತ, ಇನ್ನು ಕೆಲವರು ಪ್ರಾಣಗಳನ್ನು ನಾನು ಅಂತ, ಇನ್ನು ಕೆಲವರು ಮನಸ್ಸನ್ನು ನಾನು ಅಂತ, ಇನ್ನು ಕೆಲವರು ಬುದ್ಧಿಯನ್ನು, ಇನ್ನು ಕೆಲವರು ಚಿತ್ತವನ್ನು, ಇನ್ನು ಕೆಲವರು ಅಹಂಕಾರವನ್ನು, ಇನ್ನು ಕೆಲವರು ಕರ್ತೃತ್ವವನ್ನು, ಇನ್ನು ಕೆಲವರು ಭೋಕ್ತೃತ್ವವನ್ನು, ಇನ್ನು ಕೆಲವರು ಮೂರನ್ನೂ ಸೇರಿಸಿ ಇನ್ನು ಕೆಲವರು ಜೀವಪ್ಪನ್ನು ನಾನು ಅಂತಾರೆ. ಇಲ್ಲಿಗೂ ಮುಗಿಯಲಿಲ್ಲ. ಇನ್ನು ಕೆಲವರು ಇವು ಫಲ ಕೊಡೋದಕ್ಕೊಬ್ಬ ಈಶ್ವರ ಇರಬೇಕು ಅಂತ ಅವನು ನಾನು ಅಂತ ಕರೀತಾರೆ. ಇಷ್ಟು ಹಿಂದಕ್ಕೆ ಹೋಗ್ತದೆ ನೋಡಿ. ಇಲ್ಲಿಗೆ ನಿಲ್ಲಿಸ್ತಾರ? ಇಲ್ಲ. ಶಾಸ್ತ್ರ ನೀನು ಏನು ತಿಳ್ಕೊಂಡಿದ್ಯೋ ಎಲ್ಲ ಅನಾತ್ಮ ಲಿಸ್ಟ್ನಲ್ಲಿದೆ. ಇದಕ್ಕಿಂತ ಹಿಂದೆ ನಿಜವಾದ ನಾನಿದ್ದಾನೆ, ಘಡನಿದ್ದಾನೆ, ಅದು ನಾನು ಅಂತ ಅನ್ಬೇಕು ಅಂತ ಹೇಳ್ತಾರೆ. ಇಷ್ಟು ವಿಚಾರ ಗೊತ್ತಾ ನನಗೆ? ಈಗ ಹಗ್ಗ ಗೊತ್ತಿದ್ದಿದ್ರೆ ನಿನಗೆ ಹಾವನ್ನ ಯಾಕೆ ತೋರಿಸ್ಬೇಕಾಗಿತ್ತು? ನೀನು ತಿಳ್ಕೊಂಡಿರೋದೇನು? ಹಾವು ಸತ್ಯ ಅಂತ, ಬೆಳ್ಳಿ ಸತ್ಯ ಅಂತ. ಆಗ ಯಾರಾದರೂ ಟಾರ್ಚ್ ಹಾಕಿ ತೋರಿಸೋರು ಹೇಳಕ್ಕೆ ಬೇಕು. ನೀನು ಸರಿಯಾಗಿ ಹಗ್ಗ ಅಂತ ತಿಳ್ಕೊಂಡಿದ್ರೆ ಯಾಕೆ ಬೇಕಾಗಿತ್ತು? ಹಾಗೆ ನಿಜವಾಗಿ ನನ್ನ ಆತ್ಮಸ್ವರೂಪ ಆನಂದ ಸ್ವರೂಪ ಅಂತ ನಿನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಗುರು ಯಾಕೆ ಬೇಕು, ಶಾಸ್ತ್ರ ಯಾಕೆ ಬೇಕು, ಭಗವದ್ಗೀತೆ ಯಾಕೆ ಬೇಕು, ಸಾಧನೆ ಯಾಕೆ ಮಾಡಬೇಕಾಗಿತ್ತು? ತಪ್ಪಾಗಿ ತಿಳ್ಕೊಂಡಿದ್ಯಲ್ಲ ನೀನು. ಅದಕ್ಕೋಸ್ಕರ ಹಾವು ಅಂತ ತಿಳ್ಕೊಂಡಿದ್ಯಲ್ಲ, ಇರೋದು ಹಗ್ಗ, ಹಾವು ಅಂತ ತಿಳ್ಕೊಂಡಿದ್ಯಾ. ಮತ್ತು ಬೇಕು, ಟಾರ್ಚು ಬೇಕು, ಗುರು ಬೇಕು ತೋರಿಸೋನು. ಹಾಗೆ ಇದು ದೃಷ್ಟಾಂತ, ಎಕ್ಸಾಂಪಲ್ ಆಯಿತು. ದ್ರಾಷ್ಟಾಂತಿಕದಲ್ಲಿ ನೀನು ಆತ್ಮ ಅಂತ ತಿಳ್ಕೊಂಡಿದ್ದೀಯಾ? ನಾನು ನಿಜವಾದ ಸ್ವರೂಪ ಆತ್ಮ ಅಂತ ತಿಳ್ಕೊಂಡಿದ್ದೀವ? ಇಲ್ಲ. ಇಷ್ಟೆಲ್ಲ ಬೇಕಾದ ಒಬ್ಬೊಬ್ಬರು ಕೆಲವರು ಹೀಗೆಲ್ಲ ತಿಳ್ಕೊತಾ ಇದ್ದಾರೆ. ಹೀಗೆ ತಿಳ್ಕೊಂಡಿರೋದ್ರಿಂದ ಶಾಸ್ತ್ರ, ಗುರು, ಸ್ವಾಮಿ ನಾನೇ ಓದ್ಕೊಂಡ್ಬಿಡ್ತೀನಿ, ನೀವೇನು ಹೇಳ್ತೀರಾ ವೇದಾಂಗಗಳು ನಾನೇ ಓದ್ಕೊಂಡ್ಬಿಡ್ತೀನಿ ಸ್ವಾಮಿ. ಅಪ್ರಾಣೆಗೂ ಆಗೋದಿಲ್ಲ. ನೀವೇ ವೇದಗಳನ್ನ ಓದ್ಕೊಂಡ್ರೂ ಆಗೋದಿಲ್ಲ. ಅದಕ್ಕೆ ಗೊತ್ತೇ ಇದೆ. ಒಬ್ಬ ಹೋಗಿದ್ದೆ 4 ವೇದಗಳನ್ನ ಓದಬೇಕು ಅಂತ ಹೇಳಿದ್ದಕ್ಕೆ ಅವನ ಕಥೆ ಏನಾಯಿತು ಅಂತೆಲ್ಲ ಗೊತ್ತಿದೆ, ನೆನೆಸ್ಕೊಟ್ರೆ. ಹೋಗಲಿ, ವೇದಗಳ ಸಾರ ಉಪನಿಷತ್ತುಗಳನ್ನ ಓದ್ಕೊಂಡ್ಬಿಡ್ತೀನಿ, ಗೊತ್ತಾಗುತ್ತಾ? ಅಪ್ರಾಣೆಗೂ ಗೊತ್ತಾಗಲ್ಲ. ಹೋಗಲಿ, ಉಪನಿಷತ್ತುಗಳ ಸಾರ ಭಗವದ್ಗೀತೆ ಪೂರ್ತಿ ಓದ್ಕೊಂಡ್ಬಿಡ್ತೀನಿ ನಾನೇ, ಅಪ್ರಾಣೆಗೂ ಗೊತ್ತಾಗಲ್ಲ. ಮತ್ತೇನು? ಸಾರ್ವತ್ರಿಕ ಪೂರ್ಣಾನುಭವದಿಂದ ನೋಡ್ಕೊಳ್ಳೋದನ್ನು ಗುರು ಹೇಳ್ಕೊಡದೇ ಇದ್ದರೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿವರೆಗೂ ನನಗೆ ಇಷ್ಟು ಜನ್ಮಗಳಾಗಿದೆ ಅಂತಂದರೆ ಆ ಹಿಮಾಲಯ ಪರ್ವತ ನಾಚುತ್ತಂತೆ. ಈಗ ನನಗೆ ಯಾವತ್ತಾದರೂ ಕನಸಿನಲ್ಲಿ ಇದ್ದಾಗ ಈ ರೀತಿ ನೋಡ್ಕೊಳ್ಳೋಕೆ ಬಂದಿದೆಯಾ? ಶಾಸ್ತ್ರ ಹೇಳಿದ ತಕ್ಷಣ ನನಗೆ ಎಷ್ಟು ದಿನಕ್ಕೆ 4-5 ಕನಸಾಗ್ಬೋದು, ಆದರೂ ಕೂಡ ನನಗೆ ಆ ರೀತಿ ನೋಡ್ಕೊಳ್ಳೋಕೆ ಬರಲಿಲ್ವೇ? ಮತ್ತು ಅದಕ್ಕೆ ಶಾಸ್ತ್ರ ಬೇಕು. ಕನಸಿನಲ್ಲಿದ್ದಾಗ ಇವನು ಅಲ್ಲಿಗೆ ಬಂದಿರಲ್ಲ, ಇವೆಲ್ಲ ಯಾರು ಹೇಳ್ಕೊಡ್ತಾರೆ? ಪಾರಮಾರ್ಥಿಕ ಚಿಂತಾಮಣಿ ತುಂಬ ಸುಲಭ ಇದೆ, ಆದರೆ ಇದನ್ನು ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು ಬರಬೇಕು. ನೋಡ್ರಿ, ಇದೇ ಶಾಸ್ತ್ರವನ್ನು ವೇದಗಳನ್ನ ಹೇಳ್ಕೊಡೋರು ಇದ್ದಾರೆ, ಉಪನಿಷತ್ತುಗಳು ಹೇಳ್ಕೊಡೋರು ಇರ್ತಾರೆ, ಭಗವದ್ಗೀತೆ ಹೇಳ್ಕೊಡೋರು ಇದ್ದಾರೆ.
ಅವಸ್ಥಾತ್ರಯ ವಿಚಾರವನ್ನು ಈ ರೀತಿ ಹೇಳ್ಕೊಡೋರು ಯಾರಾದರೂ ಇದ್ದಾರಾ? ಎಲ್ಲಿ ಹೇಳ್ಬಿಡ್ರಿ ನೀವು ಯಾರನ್ನಾದರೂ ಬೇಕಾದ್ರೆ. ಆ ದೃಷ್ಟಿಯಿಂದ ನಿಜವಾದ ವೇದಾಂತ, ನಿಜವಾದ ಭಗವದ್ಗೀತೆ, ನಿಜವಾದ ಉಪನಿಷತ್ತುಗಳು, ನಿಜವಾದ ಶಂಕರಾಚಾರ್ಯ ಬರೆದಿರೋ ಭಾಷ್ಯ ಅಂತ ಯಾಕೆ ಹೇಳ್ತೀವಿ ಅಂದರೆ, ಎಲ್ಲ ಡೂಪ್ಲಿಕೇಟ್ ಬಂದಿದೆ, ಡೂಪ್ಲಿಕೇಟ್ ಇಟ್ಕೊಂಡು ಹೊರಡ್ತಾ ಇದ್ದಾರೆ. ನೀವು ಫಿಲಿಪ್ಸೇ ತಗೊಳ್ರಿ, ಕಂಪ್ನಿ ಚೆನ್ನಾಗಿದೆ, ಈಗ ಫಿಲಿಪ್ಸ್ನಲ್ಲೂ ಡೂಪ್ಲಿಕೇಟ್ ಬಂದಿದೆ, ಏನು ಮಾಡ್ತೀರಾ? ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಶಾಸ್ತ್ರ ಮತ್ತು ಆಚಾರ್ಯರು ಮಸ್ಟ್, ಇಲ್ಲದೆ ಇದ್ದರೆ ತಿಳ್ಕೊಳ್ಳೋಕೆ ಬರಲ್ಲ. ಅಂತಹ ಜುಜುಬಿ ಹಗ್ಗವನ್ನು ತಿಳ್ಕೊಳ್ಳೋದಕ್ಕೆ ಒಬ್ಬ ಗುರು ಬೇಕು ಅಂತ ಅಂದರೆ ಇನ್ನು ಇದನ್ನು ತಿಳ್ಕೊಳ್ಳೋದಕ್ಕೆ ಹೇಗಿರಬೇಕು? ಆದ್ದರಿಂದ ಹೀಗಿರುವಲ್ಲಿ ಶಾಸ್ತ್ರವನ್ನು ಬಯಸುವುದೇಕೆ, ಓದುವುದೇಕೆ, ಗುರು ಯಾಕೆ ಬೇಕು? ಯಾರಾದರೂ ಕೇಳಬಹುದು. ಇದು ಹೇಳಬೇಕಾದ್ರೆ ಸರಿಯಾಗಿ ವಿಚಾರ ಮಾಡದೇ ಇರುವುದರ ಫಲವಾಗಿದೆ. ಯಾಕೆ? ನಾವು ಯಾವಾಗಲೂ ಅದ್ವಿತೀಯ ಆನಂದ ಸ್ವರೂಪರೇ ಆಗಿದ್ದರೂ ಹಂಗೆ ತಿಳ್ಕೊಂಡಿದ್ದೀವ ಹಂಗೆ ಅಶರೀರರು, ಅಪ್ರಾಣ, ಅಮನಸ್ಕರು ಅಂತ ತಿಳ್ಕೊಂಡಿದ್ದೀವ? ಈ ಶರೀರ ನಾನು ಹುಟ್ಟಿದ್ದೀನಿ, ಬೆಳಿತೀನಿ, ಒಂದಿನ ಸಾಯ್ತೀನಿ ಅಂತಲೇ ತಿಳ್ಕೊಂಡಿರೋದು. ಎಚ್ಚರದ ದೃಷ್ಟಿಯಿಂದಲೇ ನೋಡ್ತೀವಿ ನಾವು. ನಮ್ಗೆ ಈ ರೀತಿ ನೋಡೋ ಕಲೆ ಗೊತ್ತಿಲ್ಲ. ಆದ್ದರಿಂದ ನಾವು ಪರಿಚಿನ್ನರು. ನಾನು ತಿಳ್ಕೊಂಡಿರೋ ಈ ನಾನು ಎಲ್ಲಿ? ಶಾಸ್ತ್ರ ಹೇಳ್ತಾ ಇರೋ ಆ ನಾನು ಎಲ್ಲಿ? ಅಜ ಗಜಾಂತರ. ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ. ಅಜಗಜಾಂತರ, ವ್ಯತ್ಯಾಸನೇ ಇಲ್ಲ. ಈ ನಾನು ಏನಂತ ತಿಳ್ಕೊಂಡಿದ್ವಿ ನಾವು? ಈ ನಾನೂನ ಶಾಸ್ತ್ರ ಪರಮಾರ್ಥ ಚಿಂತನೆ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂತ ಹೇಳ್ತಾರೆ? ಸ್ವಾಮಿ, ಈ ಮನುಷ್ಯ ಹೇಗೆ ಗೊತ್ತಾ? ಸೂರ್ಯ ಒಬ್ಬನೇ ಇದ್ದ, ಅವನಿಂದ ಕಿಡಿಗಳು ಹೇಗಿರುತ್ತೋ ಎಲ್ಲ, ಈ ಬೆಂಕಿಯಿಂದ ಕಿಡಿ ಎಗರುತ್ತೆ ನೋಡ್ರಿ, ಹಾಗೆ ಕಿಡಿಗಳು ಎಗರ್ದಾಗ ದೂರ ಬಂದು ಎಷ್ಟೋ ಕೋಟಿ ಕೋಟಿ ವರ್ಷಗಳಾದ್ಮೇಲೆ ಅದು ಸೂರ್ಯನ ಕಿಡಿಗಳು ಅಂತ ಕೇಳಬೇಕಾ, ಸುಡ್ತಾ ಇರುತ್ತೆ. ಜ್ವಾಲಾಮುಖಿ ಇದೆ ಭೂಮಿಯಲ್ಲಿ. ಎಲ್ಲಿಂದ ಬಂತದು? ಸೂರ್ಯನ ಇದರಿಂದ. ಆ ಜ್ವಾಲಾಮುಖಿ, ಆ ಬೆಟ್ಟ ಹೊಡೆದೋಗ್ಬಿಟ್ಟು ಅಲ್ಲಿಂದ ಬೆಂಕಿ ಜ್ವಾಲ ರಸ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಿರುತ್ತೆ ಬಿಸಿ. ಕೋಟಿ 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 ವರ್ಷಗಳಾದಮೇಲೆ ತಣ್ಣಗಾಯಿತು. ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಮಳೆ ಹುಯ್ದು ಗಿಡಗಳು ಬೆಳೆಯೋಕ್ಕೆ ಶುರುವಾಯಿತು. ಆ ಗಿಡ ಬೆಳೆದ ಮೇಲೆ ಅಲ್ಲಿ ಸಣ್ಣ ಪ್ರಾಣಿಗಳು, ಅಮೀಬಾ ಇಂಥವೆಲ್ಲ ಒಂದೊಂದೇ ಸಿಂಗಲ್ ಸೆಲ್ ಅನಿಮಲ್ ಬಂತು. ಆಮೇಲೆ ಏನಾಯಿತು? ಹೀಗೆ ಪ್ರಾಣಿಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ ಮಂಗ ಬಂದ, ಕೋತಿ ಬಂದ, ಕೋತಿಯಿಂದ ಆಮೇಲೆ ಮನುಷ್ಯನ ಬಂದ. ಅಲ್ಲಿ ಗಿಡಗಳು ಬಂದಿದ್ದ ತಕ್ಷಣ ಅಲ್ಲಿ ಔಷಧ ಗಿಡಗಳೆಲ್ಲ ಬಂದು ಆಹಾರ ಸೃಷ್ಟಿ ಆಯಿತು. ಆಹಾರ ಸೃಷ್ಟಿ ಆದಮೇಲೆ ಪ್ರಾಣಿಗಳು ಬಂದಿದ್ದು. ಹೇಗಿದೆ ನೋಡ್ರಿ, ಪ್ರಾಣಿಗಳು ಬಂದಾದ ಮೇಲೆ ಮನುಷ್ಯ ಬಂದಿದ್ದು. ಈ ಮನುಷ್ಯನ ನಾನು ಅನ್ಕೊತಾ ಇದ್ದೀನಲ್ಲ, ಇಷ್ಟು ಚಿಕ್ಕ ಮನುಷ್ಯ ನಾನು ಯಾರು ಅಂಥವನು ನಾನು ಅನ್ಕೊಂಡಿದ್ದೀವಿ. ಶಾಸ್ತ್ರದಲ್ಲಿ ಹೇಳೋ ಆ ನಾನು ಖಡನಿದ್ರೆಯಲ್ಲಿ ನೋಡಿಕೊಂಡ್ರೆ ಅವನು ಹೇಗಿರ್ತಾನೆ ನೋಡ್ರಿ, ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಇದನ್ನು ಅಜಗಜಾಂತರ ಅಂತ ಹೇಳ್ತೀವಿ. ಮತ್ತು ಇದೇ ಒಂದು ಕಾಂಟ್ರಾಸ್ಟ್ನಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನು. ಅಲ್ಲ ಸ್ವಾಮಿ, ನಾನು ಈಗ ರಾತ್ರಿ ಮಲ್ಕೊಂಡಾಗ 10x10 ರೂಮ್ನಲ್ಲಿ ಮಲ್ಕೊತೀನಿ. 10x10 ರೂಮ್ನಲ್ಲಿ ನಂದು ಜಾಗ ಎಷ್ಟು? 6x3. ಅಷ್ಟೇ ತಾನು ವಾಸಿಕೆ ಇರೋದು, ಮಲ್ಕೊಳ್ಳೋದು ಅಷ್ಟೇ. ಅದರಲ್ಲಿ ನೀವು ಎಚ್ಚರ ಕನಸು ನೋಡಿಕೊಂಡು ನೀವು ಆತ್ಮನ ಗುರುತಿಸ್ತೀರಿ ಅಂತೀರ. ಅದು ಹೆಂಗೆ ಸಾಧ್ಯ ಸ್ವಾಮಿ ಅಂತ ಕೇಳ್ತಾನೆ ಪ್ರಶ್ನೆ. ಉತ್ತರ ಕೊಡ್ರಿ ಅವನಿಗೆ. ಹೇಗಿದೆ ನೋಡ್ರಿ, ಈ ನಾನು ಅಂತನ್ನೋದು ಇಷ್ಟು ಚಿಕ್ಕದಾಗಿದೆ ಅಂತ ಸ್ವಾಮಿಗಳು ತೋರಿಸ್ತಾರೆ. ಆದರೆ ಈ ನಾನುಗೆ ಘಡನಿದ್ರೆಯಲ್ಲಿ ನಾವು ಕಂಡುಕೊಂಡ ಆ ನಾನುಗೆ ಅಜಗಜಾಂತರ ಅಂತ ಹೇಳ್ತೀವಿ. ಅಲ್ಲಿಗೆ ಶಾಸ್ತ್ರ ಬೇಕು, ಗುರು ಬೇಕು, ನಾವೇ ನೋಡ್ಕೊಳ್ಳೋಕೆ ಬರೋದಿಲ್ಲ.
ಅದಕ್ಕೆ ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು ಆತ್ಮನ್ನ ತಿಳ್ಕೊಳ್ಳೋದಕ್ಕೆ ಕಾರಣ. ಆತ್ಮ ಮನಸ್ಸೇ ಬಂಧನಕ್ಕೂ ಕಾರಣ, ಮುಕ್ತಿಗೂ ಕಾರಣ. ಅಲ್ಲ ಸ್ವಾಮಿ, ಒಂದು ಕಡೆ ಅದೇ ಮನಸ್ಸು ಬಂಧನಕ್ಕೆ ಕಾರಣ, ಇನ್ನೊಂದು ಕಡೆ ಅದೇ ಮನಸ್ಸು ಮುಕ್ತಿ ಕಾರಣ. ಹೇಗೆ? ಹೊಸ ಮೇಲಿದ್ದಂಗೆ, ಹೊಸ ಮೇಲೆ ಜ್ಯೋತಿ ದೀಪ ಇದ್ದಂಗೆ. ಆ ಕಡೆಗೂ ಅದೇ, ಈ ಕಡೆಗೂ ಅದೇ. ಈ ಕಡೆಗೆ ನೀವು ಬರಬೇಕು ಅಂತಂದರೆ ನಿಜ ಅದೇ ಮನಸ್ಸು, ಬಟ್ ಆ ಮನಸ್ಸಿಗೆ ಏನಾಗಬೇಕು? ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರವಾಗಬೇಕು. ಶಾಸ್ತ್ರ ಅಂದರೆ ಯಾವುದು? ಶುದ್ಧವಾದ ಶಂಕರಾಚಾರ್ಯರ ಪ್ರಸ್ಥಾನತ್ರಯ ಭಾಷ್ಯ ಶಾಸ್ತ್ರ. ಸಂಸ್ಕಾರ ಅಂದರೆ ಏನು? ಈಗ ನಾನು ಮದುವೆ ಮಾಡ್ಕೋಬೇಕು ಅಂತಂದರೆ ನಿಮಗೆ ಹೆಸರು ಹೇಳೋದಿಲ್ಲ, ಹೆಸರು ಹೇಳಿದ್ರು ಅಂತ ಇಟ್ಕೊಳ್ರಿ. ಏನೋ ಒಂದು ಹೆಸರು ಹೇಳಿದ್ರು, ಏನೋ ಫೋಟೋ ತೋರಿಸ್ಲಿಲ್ಲ, ಹೆಸರು ಹೇಳಲಿಲ್ಲ, ನಿಮ್ಮನ್ನು ಕರ್ಕೊಂಡೋಗ ಹುಡುಗಿನ ತೋರಿಸ್ಲಿಲ್ಲ, ಮಾತಾಡಿಸ್ಲಿಲ್ಲ, ಮದುವೆ ಮಾಡ್ಕೊಂಡ್ಬಿಡ್ತೀರಾ? ವ್ಯವಹಾರದಲ್ಲೇ ನನಗೊಂದು ಕಂಪ್ಯಾನಿಯನ್ ಬೇಕಾದ್ರೆ ನಾನು ಮದುವೆ ಮಾಡ್ಕೊಳ್ದೆ ಇದ್ಮೇಲೆ ಈ ಜೀವನಕ್ಕೆ ಗುರಿಯಾಗಿರೋ ಅಂಥದ್ದನ್ನು ನಿಮ್ಗೇನು ತೋರಿಸ್ದೆ, ಘಡನಿದ್ರೆ ಅನುಭವದಲ್ಲಿ ತೋರಿಸ್ದೆ, ನಿಮ್ಮ ಸ್ವರೂಪ ಇಂಥದ್ದು ಅಂತ ಬಾಯಿನಲ್ಲಿ ಹೇಳಿಬಿಟ್ರೆ ಕೇಳ್ಬಿಡ್ತೀರಾ? ಅದು ಯಾವುದೋ ಗೊತ್ತಿಲ್ಲ. ಈಗ ಧ್ಯಾನ ಮಾಡೋಕ್ಕೆ ಹೋಗೋದು, ಏನು ಮಾಡ್ತೀರ ಧ್ಯಾನ? ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅದರ ಆಕಾರ ಗೊತ್ತಿಲ್ಲ, ಅದರ ಅನುಭವ ಗೊತ್ತಿಲ್ಲ, ಮಾಡ್ರಪ್ಪ ಧ್ಯಾನ. ಆದ್ದರಿಂದ ಹೇಗೆ, ಎಲ್ಲಿ ಮಾಡ್ತೀರಾ, ಏನು ಮಾಡ್ತೀರಾ? ಧ್ಯಾನ ಅಂದರೆ ಏನು? ವ್ಯತ್ಯಾಸ ನೋಡ್ರಿ. ಯಾಕೆಂದ್ರೆ ಇವಾಗ ಸ್ವಾಮಿಗಳು ಮುಗಿಸ್ತಾ ಇದ್ದಾರೆ, ಇಷ್ಟು ನಾವು ಮೇಲಕ್ಕೆ ಹಾಕಿದ್ದೀವಿ ಅನ್ನೋದಕ್ಕೆ ನಮಗೆ ಇಲ್ಲಿ ಅರ್ಥ ಬರಬೇಕಿಲ್ಲಿ. ಆದ್ದರಿಂದ ಎಚ್ಚರದ ದೃಷ್ಟಿಯಿಂದ ನೋಡಿ ಪರಿಚಿನ್ನರು ದುಃಖ ಸ್ವರೂಪರು ಅಂತ ನಾವು ತಿಳ್ಕೊಂಡ್ರದು ಎಲ್ಲಿ? ಈ ತಪ್ಪು ತಿಳಿವಳಿಕೆಯಿಂದ ಸಂಕಟ ಪಡ್ತಾ ಇದ್ದೀವಿ ನಾವು. ಈ ಥರ ಇಷ್ಟೆಲ್ಲ ಸಂಕಟ ಪಡೋದಕ್ಕೆ ಕಾರಣ ಏನು? ಇದೇ ಕಾರಣ. ಆದ್ದರಿಂದ ತಪ್ಪು ತಿಳುವಳಿಕೆಯಿಂದ ಆದ ಅನರ್ಥ ಹೋಗಬೇಕಾದರೆ ಸರಿಯಾದ ತಿಳುವಳಿಕೆ ಬೇಕಾಗುತ್ತೆ. ರಾಂಗ್ ನಾಲೆಡ್ಜ್ ವಿಲ್ ಗೋ ಬೈ ದ ರೈಟ್ ನಾಲೆಡ್ಜ್ ಅಷ್ಟೇ. ಹಾವು ಅಂತ ತಪ್ಪು ನಾಲೆಡ್ಜ್ ಇದೆ, ಹಗ್ಗ ಅನ್ನೋ ರೈಟ್ ನಾಲೆಡ್ಜ್ ಬಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ವಾ? ಮತ್ತು ನಿಮಗಿನ್ನು ಭಯ ಆಗೋದಿಲ್ಲ. ಆದ್ದರಿಂದ ಒಬ್ಬ ಸ್ವಾಮಿಗಳ ಎಕ್ಸಾಂಪಲ್ ಕೊಡ್ತಾರೆ ಇದಕ್ಕೆಲ್ಲ. ಒಬ್ಬ ಮನುಷ್ಯನ ಪೆಟ್ಟಿಯಲ್ಲಿ 100 ರೂಪಾಯಿ ಇಟ್ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ರೆ, ಅವ್ರಿಗೆ ಗೊತ್ತಿಲ್ಲ, ಬಟ್ ಅದರಿಂದ ಲಾಭ ಆಗೋದಿಲ್ಲ. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಗೋಳಾಡ್ತಾ ಇರ್ತಾನೆ. ಇದೇ ದುಃಖ. ಇನ್ನೊಂದ್ಸಾರಿ ಒಬ್ಬ ರೈಲಿನಲ್ಲಿ ಪ್ರಯಾಣ ಹೋಗ್ಬಿಟ್ಟಿರ್ತಾನೆ, ಅಲ್ಲಿ ಟಿಕೆಟ್ ಕಲೆಕ್ಟರ್ ಬಂದಾಗ ಅವನ್ನೆಲ್ಲ ಹುಡುಕ್ತಾನೆ, ಸಿಗೋದಿಲ್ಲ. ಅವನು ಟಿಕೆಟ್ ಜೋಬ್ನಲ್ಲೇ ಇಟ್ಕೊಂಡಿದ್ದಾನೆ, ಅದು ಸಿಗಲಿಲ್ಲ. ಆವಾಗಲೂ ದುಃಖ. ಯಾರಾದರೂ ಅರೇ ನೀವು ಈ ಜೋಬ್ನಲ್ಲಿ ಇಟ್ಟಿದ್ದೀರ ನೋಡ್ರಿ ಅಂತ ಹೇಳಿದ ತಕ್ಷಣ ಆವಾಗ ಆನಂದ. ಹಾಗೆ ನಾವು ಚಿನ್ನದ ಗಣಿ ಮೇಲೆ ಓಡಾಡ್ತಾ ಇರ್ತೀವಿ, KGF ಮೇಲೆ ಎಷ್ಟು ಓಡಾಡ್ತಾ ಇಲ್ಲ, ಊರೇ ಓಡಾಡ್ತಾ ಇದ್ರಿ. ಯಾರಿಗಾದ್ರೂ ಗೊತ್ತೇನೋ ಅಲ್ಲಿ ಚಿನ್ನದ ಗಣಿ ಇದೆ ಅಂತ? ಗೊತ್ತಾದರೆ ಅದನ್ನು ತೆಕ್ಕೊಂಡ್ರೆ ಲಾಭ, ಇಲ್ದಿದ್ರೆ ನಷ್ಟ ಅಷ್ಟೇ. ಹಾಗೆ ನಾವು ಆತ್ಮಸ್ವರೂಪಿಗಳ ಆಗಿದ್ದೀವಿ, ಅದು ಆಗಿದ್ದೀವಿ ಅಂತ ತಿಳ್ಕೊಂಡು ಈಗ ಸುಮ್ಮನೆ ತಿಳ್ಕೊಂಡ್ಬಿಟ್ರೆ ಆಗೋಯ್ತಾ? ಈ ಚಿನ್ನದ ಗಣಿಯಲ್ಲಿ ಚಿನ್ನ ಇದೆ ಅಂತ ಗೊತ್ತಾಯ್ತಪ್ಪ, ಬಾವಿ ನೆಲ ಕೆಳಗಡೆ ಇಂಥ ಕಡೆ ನೀರಿದೆ ಅಂತ ಗೊತ್ತಾಯ್ತು, ಅಗಿಬೇಕೋ ಬೇಡವೋ? ಹಾಗೆ ಚಿನ್ನದ ಗಣಿಯಲ್ಲಿ ಆಗದಾಗ್ತಾನೆ, ಕಷ್ಟಪಟ್ಟು ಅವೆಲ್ಲ ಮಾಡ್ದಾಗ್ತಾನೆ. ಹಾಗೇ ನೀವು ಗೊತ್ತಾಗಿದ್ದ ತಕ್ಷಣ ಉತ್ತಮಾಧಿಕಾರಿಗೆ ಸೆರೆ ಆಗ್ಬಿಡ್ಬೋದು. ನಮಗೆ ಸಾಧನೆ ಮಾಡಬೇಕಲ್ವಾ? ಆದ್ದರಿಂದ ಎಕ್ಸಾಂಪಲ್ಸ್ ಕೊಡ್ತಾರೆ. ನಾವುಗಳು ನಿಜವಾಗಿ ಅದ್ವಿತೀಯ ಪರಮಾನಂದ ಸ್ವರೂಪರಾದ ಆತ್ಮನೇ ಆಗಿದ್ದರೂ ಪರಿಚಿನ್ನರೆಂದು ದುಃಖಿಗಳೆಂದು ತಿಳಿದುಕೊಂಡಿರುವವರಿಗೆ ನಮಗೆ ಆ ಆನಂದದ ಸ್ವರೂಪವು ನಮ್ಮಲ್ಲೇ ಇದ್ದರೂ ಎದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಎಲ್ಲಿ ಬರುತ್ತೆ? ಬರೋದಿಲ್ಲ. ತಪ್ಪು ತಿಳುವಳಿಕೆಯಿಂದ ಆದ ದುಃಖವು ನಮ್ಮನ್ನು ವ್ಯಥೆಗೊಳಿಸ್ತಾ ಇರುತ್ತೆ. ರಾಂಗ್ ನಾಲೆಡ್ಜ್. ಹಾವು ಅಂತ ತಿಳ್ಕೊಂಡ್ರೆ ಬಂತು ಮೈ ನಡುಕ, ಬೆವರು, ಹೆದರ್ಕೊತಾ ಇರೋದು, ಕಚ್ಚಿದ್ರೆ ಸತ್ತು ಹೋಗ್ತೀನಿ. ಬರೀ ಆಫ್ಟರ್ ಆಲ್ ಈ ಒಂದು ಸಣ್ಣ ಉದಾಹರಣೆಯಲ್ಲಿ ಇಷ್ಟ ಆಗಬೇಕಾದ್ರೆ ಇನ್ನು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾನಂದರೆ ಯಾರು ಇದೆ? ಈ ತಿಳುವಳಿಕೆಯನ್ನು ಹೋಗಲಾಡಿಸುವ ಸರಿಯಾದ ತಿಳುವಳಿಕೆಯನ್ನು ಕೊಡುವ ಇದೆ ಶಾಸ್ತ್ರ ಬೇಕು,
ಗುರುವು ಸರಿಯಾಗಿ ವಿಚಾರ ಮಾಡುವ ಹಾದಿಯನ್ನು ತಿಳಿಸ್ಕೊಡ್ಬೇಕು. ವಿಚಾರ ಮಾಡುವ ಹಾದಿ ತಿಳಿಸ್ಕೊಡ್ಬೇಕು. ನಿಮ್ಗೆ ಎಷ್ಟು ಜನ ತಿಳಿಸ್ಕೊಡ್ತಾರೆ? ಇರ್ಬೋದು, ಬೇಕಾದಷ್ಟು ಸ್ಕೂಲ್ಗಳಿದೆ, ಬೇಕಾದಷ್ಟು ಟೀಚರ್ಸ್ ಇದ್ದಾರೆ, ಪುಸ್ತಕಗಳಿದೆ. ಎಲ್ಲಿ ಇದನ್ನು ತಿಳಿಸ್ಕೊಡ್ಲಿ ನೋಡೋಣ, ಈ ರೀತಿ ತಿಳಿಸ್ಕೊಡ್ಲಿ. DVJ ಅವರು ಭಗವದ್ಗೀತೆ ಬರೆದಿದ್ದಾರೆ. ಅದ ಹೆಸರು ಏನಂತಿದೆ? DVJ ಅವರು ಬರೆದಿರೋ ಭಗವದ್ಗೀತೆಗೆ ಧರ್ಮ ಅಲ್ಲ, ಅಲ್ಲ, ಭಗವದ್ಗೀತೆ ಜೀವನ ಧರ್ಮ ಯೋಗ. ಜೀವನ ಧರ್ಮ ಯೋಗ. ನೋಡ್ರಿ ಅವ್ರು ಕೊಟ್ಟಿರೋ ಟೈಟಲ್ ನೋಡ್ರಿ, ಧರ್ಮಕ್ಕೆ ಸಹಾಯ ಆಗುತ್ತೆ. ಈಗ ನನಗೆ ಧರ್ಮ ಅಧರ್ಮಗಳನ್ನು ಮೀರಬೇಕು. ನೀವು ಈ ಸ್ವಾಮಿಗಳ ಪುಸ್ತಕಕ್ಕೆ ಬರಬೇಕು. ಹೇಗೆ DVJ ಅವರು ಎಂಥ ಮಹಾತ್ಮರು, ಎಷ್ಟು ಸಾತ್ವಿಕರು, ಇವರೇ ಹೀಗೆ ಹೇಳ್ಬೇಕಾದ್ರೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ನೀವು ಅವ್ರು ಬರೆದಿರೋ ಭಗವದ್ಗೀತೆ ತೆಗೆದು ನೋಡ್ರಿ. ಭಗವದ್ಗೀತೆ 6ನೇ ಅಧ್ಯಾಯ ಧ್ಯಾನ ಯೋಗ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೊನೆಗೆ ಏನು ಬರೆದಿದ್ದಾರೆ ಗೊತ್ತಾ? ಎಲ್ಲಿ ಯಾರಾದರೂ ಒಬ್ಬರು ಗುರುಗಳು ಹಾಗೆ ಬರೆದ್ಬಿಡ್ಲಿ ನೋಡೋಣ, ಅವ್ರ ಕಾಲು ಕೆಳಗೆ ನಾನು ನುಗ್ಗಿಬಿಡ್ತೀನಿ. ಹೆಂಗೆ ಬರೆದಿದ್ದಾರೆ ಗೊತ್ತಾ? ಈ ಧ್ಯಾನ ಯೋಗ ನಾನು ಮಾಡಿಲ್ಲ, ಆದ್ದರಿಂದ ಮಾಡಿದವ್ರು ಇದರಿಂದ ನೀವು ತಿಳ್ಕೊಳ್ರಿ, ಮುಗಿದೋಯ್ತು. ಯಾರಪ್ಪ ಬರೀತಾರೆ ಈ ಮಾತು? ಯಾರಾದರೂ ಬರೀತಾರ? ಅವರು ಭಗವದ್ಗೀತೆ ಬರೆದಿದ್ದಾರೆ. ಆದ್ದರಿಂದ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹೀಗೆ ನಾವು ವಿಚಾರ ಮಾಡಿದ್ರೆ ಯಾವ ಪುಸ್ತಕ ಹಿಡ್ಕೋಬೇಕು, ನಮ್ಮ ಜನ್ಮಗಳು ಮುಗ್ದೋಗುತ್ತೆ. ಯಾವ ಗುರುನ ಹಿಡ್ಕೋಬೇಕು, ನಮ್ಮ ಜನ್ಮಗಳು ಮುಗಿದೋಗುತ್ತೆ. ಇಷ್ಟು ಇದಾಗಿರುತ್ತೆ ನೋಡ್ರಿ. ಫಸ್ಟ್ ಆಫ್ ಆಲ್ ನಮ್ಮ ಅಂತಃಕರಣ ಶುದ್ಧಿ ಆಗಿರಬೇಕು, ಅಟ್ಲೀಸ್ಟ್ ಹಿಂದಿನ ಜನ್ಮ ಸಂಸ್ಕಾರದಿಂದ. ಆದ್ದರಿಂದ DVJ ಅವರು ಇವರು ಅವರ ಆಶ್ರಮದಲ್ಲಿ ಇರೋರು ಅನಂತ ಶಾಸ್ತ್ರಿಗಳು ಅಂತ ನಮ್ಮ ಸ್ವಾಮಿಗಳ ವಿಚಾರದಲ್ಲಿ ಏನು ಹೇಳ್ತಾರೆ. ನಮ್ಮ ಈ ಭಗವದ್ಗೀತೆ ಉಪನ್ಯಾಸಗಳು ತೆಗೆಯಿರಿ, ಅದರಲ್ಲಿ DVJ ಅವರು ಬರ್ತಿದ್ದಾರೆ ನೋಡ್ರಿ. ಇಂಟ್ರೊಡಕ್ಷನ್ 2 ಪೇಜ್ನಲ್ಲೂ 3 ಪೇಜ್ನಲ್ಲೂ ಬರ್ತಿದ್ದಾರೆ. ಸ್ವಾಮಿಗಳನ್ನ ಎಷ್ಟು ಹೊಗಳಿದ್ದಾರೆ. ನಿಜವಾಗ್ಲೂ ಇವರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂತ ಎಲ್ಲ ಹೊಗಳಿ, ಕೊನೆಗೆ ಅವರ ಒಬ್ಬರು ಗೊತ್ತಿರೋರು, ಇಬ್ಬರು ಗೊತ್ತಿತ್ತು ಇಲ್ಲಿ ಒಬ್ಬರಿಗೆ ಅವರು ವಿಜಯನಗರದಲ್ಲಿದ್ದರು. ನಾನೆಲ್ಲ ಹಾಕಿದ್ದೀನಿ ಅದನ್ನು. ಯಾಕೆ ಹೇಳ್ತೀನಿ ಅಂತಂದರೆ ಎಷ್ಟು ಇಂಪಾರ್ಟೆಂಟ್ ಇವು ಅಂತ. ಆದ್ದರಿಂದ ಇದು ಹೇಳ್ತೇನೆ, ಜಸ್ಟ್ ಇದು ಹೇಳಿ ಮುಗಿಸ್ಬಿಡ್ತೇನೆ. ಅವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸತ್ತೋಗಿದ್ದ ದಿನ ಅಲ್ಲಿ ಯಾರೋ 12 ಗಂಟೆಗೆ ಏನೋ ಹೇಳಿದ್ರಂತೆ. ಅವರು ವಿಜಯನಗರದಲ್ಲಿದ್ದರಂತೆ. ಅವರು ಗೋಕುಲ ಇನ್ಸ್ಟಿಟ್ಯೂಟ್ನಲ್ಲಿ ಈಗಲೂ ಇದ್ದಾರೆ. ಅವರಿಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಗೊತ್ತು, ಮತ್ತು ಗೋಕುಲ ಇನ್ಸ್ಟಿಟ್ಯೂಟ್ನ DVJ ಅವರು ಗೊತ್ತು. ಕೊನೆಗೆ ಸ್ವಾಮಿಗಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಮೊದಲು ಒಂದು 15 ದಿವಸದಿಂದ ಬಂದಿದ್ರಂತೆ. ಸ್ವಾಮಿಗಳು ನೋಡಿದ್ರಂತೆ, ಸ್ವಾಮಿಗಳು ಮಲಗಿದ್ರಂತೆ. ಕೊನೆಗೆ ಅಲ್ಲಿ ಲಕ್ಷ್ಮಮ್ಮ ಅಂತ ಒಬ್ಬರ ಜೊತೆಯಲ್ಲಿ ಇರ್ತಾ ಇದ್ದರು, ಅಡುಗೆ ಮಾಡೋರು. ಅವ್ರು ಹೇಳಿದ್ರಂತೆ, ಇಂಥವ್ರು ಬಂದಿದ್ದಾರೆ ಅನಂತ ಶಾಸ್ತ್ರಿಗಳು ಅಂತ ಅಂದ್ರಂತೆ. ಅವರು ಮಲಗಿದ್ದವ್ರು ಹಿಂಗೆ ನೋಡಿಬಿಟ್ಟು ಅವ್ರಿಗೆ ಅಷ್ಟೊತ್ತಿಗೆ ನೆನಪಿರಲಿಲ್ಲ, ತುಂಬ ನೆನಪುಗಳೆಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಅವರು ಗುರ್ಸಕ್ಕೂ ಆಗಲಿಲ್ಲಂತೆ. 96 ವರ್ಷ ಅವ್ರಿಗೆ, ಅವಾಗ 95 ವರ್ಷ ಏನು ಸ್ವಾಮಿಗಳಿಗೆ. ಆಮೇಲೆ ಏನಾಯಿತು, ಕೊನೆಗೆ ಅವರು ಸರಿ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗ್ಬಿಟ್ರು. ಅದಕ್ಕೆ ಇನ್ನೊಂದು ವಾರ ಆದಮೇಲೆ ದೇಹ ಬಿಟ್ಟರು ಅಂತ 12 ಗಂಟೆಗೆ ಗೊತ್ತಾಯಿತು. 12 ಗಂಟೆಗೆ ಇವರು ನೋಡ್ಕೊಂಬರೋಣ ಅವ್ರ ಶರೀರ ಅಂತ ಬಂದಿದ್ದಾರೆ. ಬರೋ ಅಷ್ಟೊತ್ತಿಗೆ ಇವರು ಹೊಳೆ ನರಸೀಪುರಕ್ಕೆ ಲಾರಿನಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಬಂದಿದ್ದೇನೆ, ನನಗೇನು ಸಿಗಲಿಲ್ಲ, ಹೋಗಲಿ DVJ ಅವ್ರನ್ನ ನೋಡೋಣ ಅಂತ ಅವ್ರ ಮನೆಗೆ ಹೋದಾಗ ಪಾಪ DVJ ಅವರು ಮಲಗಿದ್ರಂತೆ. ಹೇಳಿದ್ರಂತೆ ರೂಮ್ನಲ್ಲಿದ್ದಾರೆ ಹೋಗಲಿ ಅಂತ. ಅವರು DVJ ಅವರು ಕೂತಿದ್ರಂತೆ. ಇವರು ಹೋಗಿದ್ದೆ ನಮಸ್ಕಾರ ಸ್ವಾಮಿ ಅಂದ್ರಂತೆ. ಅವರು ತುಂಬ ಮಂಕಾಗಿದ್ದರಂತೆ. ಕಣ್ಣೆಲ್ಲ ಹತ್ತು ಕಣ್ಣಲ್ಲಿ ನೀರು ಅಳ್ತಾನೆ ಇದ್ರಂತೆ. ಸ್ವಾಮಿ ಈ ಥರ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೋಗ್ಬಿಟ್ರಂತೆ ಅಂದಾಗ DVJ ಅವರು ಹೇಳ್ತಾರಂತೆ, ಅಪ್ಪ ನಮ್ಮ ತಂದೆ ಹೋದಾಗಲೂ ನಾನು ಇಷ್ಟ ಅಳಲಿಲ್ಲಪ್ಪ ಅಂತ ಹೇಳಿ ಕಣ್ಣುಗಳೆಲ್ಲ ಇದಾಗ್ಬಿಟ್ಟಿತ್ತಂತೆ. ಆ ದಿಂಬು ಕೆಳಗಡೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕೊಟ್ಟದ್ದು ಒಂದು ಲಂಗೋಟಿ ಬಟ್ಟೆ
ಏನೋ ಇತ್ತಂತೆ. ನೋಡಪ್ಪ, ನಮ್ಮ ತಂದೆ ಅಂದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕೊಟ್ಟಿರೋದು ಇದು ಒಂದಿದೆ ಅಂತ ತಲೆ ಮೇಲೆ ಹಾಕ್ಕೊಂಡು ಹಾಗೇ ಕೊಡೋ ಅಂತ ಆಳ್ತಾರಂತೆ. ಲೆಕ್ಕ ಹಾಕ್ಕೊಳ್ರಿ, ಇಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅಂದರೆ ಅವ್ರಿಗೆ ಅವ್ರ ದೃಷ್ಟಿಯಿಂದ ನಾವು ನೋಡಿದ್ರೆ ಏನು ಬೆಲೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸಂದರ್ಭ ಬಂದಿದ್ದಕ್ಕೆ ಹೇಳಿದೆ, ಇಲ್ಲಿ ನಿಜವಾದ ಗುರು ಯಾರು, ನಿಜವಾದ ಪುಸ್ತಕ ಯಾವುದು, ಯಾವುದನ್ನು ಕೇಳಬೇಕು. ಇದು ನಮಗಿದೆ. ಈ ಒಂದು ವಿವೇಕನೇ ನಮ್ಗೆ ಇಲ್ಲದೆ ಇದ್ಮೇಲೆ ಮೋಕ್ಷ ಎಲ್ಲಾಗುತ್ತೆ ನಮಗೆ. ಎಷ್ಟು ಜನ್ಮಗಳು ಸುತ್ತಾಡಿದ್ರೂ ಮೋಕ್ಷ ಬರಲ್ಲ. ನಮ್ಮ ಅಂತಃಕರಣ ಶುದ್ಧಿಯಾಗಿದ್ದರೆ ಅವರೇ ಫಿಲ್ಟರ್ ಮಾಡ್ಕೊಂಡು ಹೋಗ್ತಾರೆ. ಪುಸ್ತಕಗಳನ್ನ ಗುರುಗಳನ್ನ ಮಾಡ್ಕೊಂಡು ಹೋಗ್ತಾರೆ, ಸಂಶಯನೇ ಇಲ್ಲ. ಯಾರಿಗಿನ್ನೂ ಚಿತ್ತಶುದ್ಧಿ ಆಗಿಲ್ವೋ, ಮೋಕ್ಷವೇ ಬೇಕು ಅನ್ನೋ ಜಿಜ್ಞಾಸೆ ಇರೋದಿಲ್ವೋ, ಅವ್ರು ಹುಡ್ಕೊಂಡು ಹೋಗೋದೇ ಇಲ್ಲ. ಇದು ಸರಿಯಾಗಿದೆ, ಅವ್ರು ಹೇಳೋದು ಅದೇ, ಇವ್ರು ಹೇಳೋದು ಅದೇ ಅಂತ ಎಲ್ಲರದೂ ಕೇಳ್ತಾ ಇರ್ತಾರೆ, ಎಲ್ಲರದೂ ಕರೆಕ್ಟ್ ಇದೆ ಅಂತ ಅನ್ಕೊತಾ ಇರ್ತಾರೆ. ಯಾಕೆ ಅಷ್ಟೊಂದು ವಿವೇಕ ಅವ್ರಿಗೆ ಬಂತಿಲ್ಲ. ಯಾಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂತಂದರೆ, ಇಲ್ಲಿ ಆ ಎರಡು ಬರುತ್ತಲ್ಲ, ಆ ದೃಷ್ಟಿಯಿಂದ ಇಷ್ಟು ವಿಚಾರ ಹೇಳಬೇಕಾಯ್ತು. ಶಾಸ್ತ್ರವು ಗುರುವು ಸರಿಯಾಗಿ ವಿಚಾರ ಮಾಡುವ ಹಾದಿಯನ್ನು ತಿಳಿಸಿಕೊಟ್ಟು ಅನುಭವಾನುಸಾರವಾಗಿ ನೋಡುವ ರೀತಿಯನ್ನು ಕಲಿಸಿಕೊಟ್ಟರೆ ನಮಗೆ ಆನಂದವು ನಮ್ಮ ಸ್ವರೂಪವೇ ಆಗಿದ್ದರೂ ಹೊಸದಾಗಿ ಸಿಕ್ಕಿದಂತೆ ಆಗುವುದು. ಆದ್ದರಿಂದ ವಿಷಯವನ್ನು ತಿಳಿದುಕೊಂಡ ಮೇಲೆ ಶಾಸ್ತ್ರವು ನಿರರ್ಥವಾದರೂ ಪರವಾಗಿಲ್ಲ. ಹೇಗಿದೆ ನೋಡಿ, ಶಾಸ್ತ್ರ ಎಲ್ಲಿವರೆಗೂ ಬೇಕು, ಗುರು ಎಲ್ಲಿವರೆಗೂ ಬೇಕು. ಮತ್ತು ಶಾಸ್ತ್ರ ಗುರು ಎಲ್ಲಿರ್ತಾರೆ, ಅಧ್ಯಾಸದಲ್ಲೇ ಇರ್ತಾರೆ. ಆದ್ದರಿಂದ ನಮ್ಗೆ ತಿಳಿದ ಮೇಲೆ ಯಾಕೆ ಬೇಕವರು? ಶಾಸ್ತ್ರ, ಗುರು ಮತ್ತು ಶಿಷ್ಯ ಇವೆಲ್ಲ ಹೊರಗಡೆ ಇರೋದೆಲ್ಲ ಅವಿದ್ಯಾ ದೃಷ್ಟಿಯಲ್ಲಿ. ಈಗ ನಿಮಗೆ ಟ್ರೈನಲ್ಲೋ, ಬಸ್ನಲ್ಲೋ, ಕಾರ್ನಲ್ಲೋ ಅಥವಾ ದೋಣಿನಲ್ಲೋ ಹೋಗ್ತೀರಾ, ಎಲ್ಲಿವರೆಗೂ ಹೋಗ್ತೀರಾ? ದಡ ಮುಟ್ಟೋವರೆಗೂ. ಸ್ವಾಮಿ ನಮ್ಮ ಮನೆವರೆಗೂ ಹಂಗೆ ಬಂದುಬಿಡು, ಹಂಗೆ ಮನೆ ಒಳಗೂ ಬಂದುಬಿಡು ಅಂದರೆ ಯಾರಾದರೂ ಏನಂತಾರೆ ಅದಕ್ಕೆ? ನಿಮಗೆ ದಡ ಮುಟ್ಟಿದ ಮೇಲೆ ಬೇಕಾಗಿಲ್ಲ, ನಮ್ಮ ಈ ಶರೀರವೇ ಬೇಕಾಗಿಲ್ಲ ಅವಾಗ. ಆದ್ದರಿಂದ ಅವರು ಅಲ್ಲಿವರೆಗೂ ಮಾತ್ರ ಬೇಕಷ್ಟೇ. ಆದ್ದರಿಂದ ಶಾಸ್ತ್ರ ಆಗಲಿ, ಗುರು ಆಗಲಿ, ಅವಾಗ ಯಾವುದು ಇರೋದಿಲ್ಲ. ನೀವು ತತ್ವದಲ್ಲಿ ನಿಂತ ಮೇಲೆ, ಅದ್ವೈತ ತತ್ವದಲ್ಲಿ ನಿಂತ ಮೇಲೆ ದ್ವೈತ ಎಲ್ಲಿರುತ್ತೆ? ಗುರು, ಶಿಷ್ಯ, ಶಾಸ್ತ್ರ, ಸಾಧನೆ ಇದು ಯಾವುದು ಇರೋದಿಲ್ಲ. ವಿಷಯವನ್ನು ತಿಳಿದುಕೊಂಡ ಮೇಲೆ ಶಾಸ್ತ್ರವು ನಿರರ್ಥಕವಾದರೆ ಚಿಂತೆ ಇಲ್ಲ ಅಲ್ವಾ? ಹಾಗೆ ಹಗ್ಗ ತಿಳಿದ ಮೇಲೆ ಇನ್ನು ನಿಮಗೆ ಆ ಟಾರ್ಚ್ ಹಾಕ್ಬೇಕು, ನಿಮಗೆ ಗುರು ಯಾಕೆ ಬೇಕು ಗೊತ್ತಾಗೋಯ್ತು ಅಷ್ಟೇ. ಆದ್ದರಿಂದ ತಿಳಿದುಕೊಳ್ಳದೇ ಇರುವವರಿಗೆ ಅದರಿಂದ ಪ್ರಯೋಜನವು ಇದ್ದೇ ಇದೆ. ಆದ್ದರಿಂದ ನಾವು ತಿಳಿದುಕೊಂಡ್ರೆ ಇಷ್ಟು ಪ್ರಯೋಜನ ಇದೆ, ಅನುಭವದಲ್ಲಿ ಕಂಡು ಬಂದಿದೆ. ತಪ್ಪು ತಿಳುವಳಿಕೆ ಹೋಗಬಾರದಲ್ಲ ಎಂದು ಆಕ್ಷೇಪಿಸುವುದು ಅನುಭವದಲ್ಲಿ ನಾವು ಕಂಡದ್ದಕ್ಕೆ ವಿರುದ್ಧವಾಗಿರುತ್ತದೆ. ಯಾರಾದರೂ ಹೇಳ್ತಾರಾ ತಪ್ಪು ತಿಳುವಳಿಕೆ ಹೋಗಬಾರ್ದು ಅಂತ? ಯಾರೂ ಹೇಳೋದಿಲ್ಲ. ನಮಗೆ ಸರಿಯಾದ ನಾಲೆಡ್ಜ್ ಬಂದಿದ್ದ ತಕ್ಷಣ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಅದ್ವಿತೀಯ ಆನಂದ ಜ್ಞಾನದಿಂದ ತಪ್ಪು ತಿಳುವಳಿಕೆಯು ಹೋಗುವುದು ಕಂಡುಬರುತ್ತಿರುವಲ್ಲಿ ಅದಕ್ಕೆ ವಿರುದ್ಧವಾಗಿ ಜ್ಞಾನವು ನಿರರ್ಥಕವೆನ್ನುವರ ಮಾತನ್ನು ಯಾರೂ ಒಪ್ಪುವುದಿಲ್ಲ. ಅನ್ಲೆಸ್ ಯು ಗೆಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ರೋಗ್, ಹಾವಿನ ಭಯ ಅಪ್ರಾಣೆಗೂ ಹೋಗೋದಿಲ್ವೋ ಹಾಗೆ ನಿಮಗೆ ಆತ್ಮನ ಅನುಭವ ನಿದ್ದೆದಲ್ಲ, ಎಚ್ಚರದಲ್ಲಿ ಅನುಭವ ಬರೋವರೆಗೂ ಅಪ್ರಾಣೆಗೂ ನಿಮ್ಮನ್ನು ಇಟ್ಟಾಡಿಸಿ ಕರ್ಮ ಥಿಯರಿ, ಜನ್ಮ ಮತ್ತು ಪುನರ್ಜನ್ಮಗಳು ಮತ್ತು ಸ್ವರ್ಗ ನರಕಗಳು ಎಲ್ಲ ಸುತ್ತೋದಿದ್ದೇ ಇರದೆ, ಸುತ್ತೋದು ಸಾಯೋದು, ಸುತ್ತೋದು ಬರೋದು ಇದ್ದೇ ಇರುತ್ತೆ. ಅದ್ವಿತೀಯ ಆನಂದ ಜ್ಞಾನದಿಂದ ತಪ್ಪು ತಿಳುವಳಿಕೆ ಹೋಗುವುದು ಕಂಡು ಬರುತ್ತಿರುವಲ್ಲಿ ಅದಕ್ಕೆ ವಿರುದ್ಧವಾಗಿ ಜ್ಞಾನವು ನಿರರ್ಥಕ ಅನ್ನೋ ಮಾತು ಯಾರೂ ಒಪ್ಪೋದಿಲ್ಲ. ಕಂಡದ್ದು ಯುಕ್ತವಲ್ಲವೆಂದು ಹೇಳುವುದೇ ಸರಿಯಲ್ಲ. ಏಕೆಂದರೆ ಅದು ಕಂಡು ಬಂದಿರುತ್ತದೆ. ಅದು ಕಂಡು ಬಂದಿರುವುದೆಂಬು ಯುಕ್ತವಲ್ಲ ಎಂದರೆ ಅದಕ್ಕೂ ಇದೇ ಯುಕ್ತಿಯನ್ನು ಹೊಂದಿಸ್ಕೋಬೇಕು. ಅಂದರೆ ಇಷ್ಟು ನಮ್ಗೆ ಅರ್ಥ ಆಯಿತು.
ಸೊ ನಮ್ಮ ಸ್ವರೂಪವಾಗಿರುವ ಆನಂದವನ್ನು ಅರಿಯಬಹುದು. ಹೇಗಿದೆ ನೋಡ್ರಿ, ಸೇಮ್ ಚಾಪ್ಟರ್ ಅರಿವಿನಲ್ಲಿ ಬಂದಿತ್ತು, 135ನೇ ಚಾಪ್ಟರ್. ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡು, ಅದಕ್ಕೆ ಇರುವು ಅರಿವು ಒಂದು 10 ಸಲ ಓದಬೇಕು. ಆಮೇಲೆ ಆನಂದ ಇದೆಲ್ಲ ಮಾತು ಎಲ್ಲ ಎಷ್ಟು ಸಲ ಓದಿದ್ರು ಅಷ್ಟು ತಪ್ಪಿಲ್ಲ. ಓದೋದು ಅಂದರೆ ಸುಮ್ಮನೆ ಓದೋದಲ್ಲ, ಮನನ ಆಗಬೇಕು. ಹಾಗೆ ಈಗ ನೋಡ್ರಿ, ಇದನ್ನೇ ಹೇಳ್ತಾರೆ. ಅಂದರೆ ನಮ್ಮ ನಿಜವಾದ ಸ್ವರೂಪವನ್ನು ನಾವು ಎಚ್ಚರದಲ್ಲಿ ತಿಳ್ಕೋಬಹುದು, ಅರಿಯಬಹುದು. ಬರೀ ಇರವನ್ನು, ಬರೀ ಅರಿವನ್ನು, ಇದು ಆನಂದ ಆಗಿರೋದರಿಂದ ಬರೀ ಆನಂದವನ್ನು ಅರಿಯಬಹುದು, ಅಂದರೆ ತಿಳ್ಕೋಬಹುದು. ಈಗ ನಾನು ತಿಳ್ಕೋಬಹುದು ಅಂತ ಹೇಳಿದ ತಕ್ಷಣ ಇದು ಆಬ್ಜೆಕ್ಟ್ ಆಗುತ್ತೆ. ಆತ್ಮ ಪರವಾಗಿಲ್ವಾ? ಆತ್ಮ ಆಬ್ಜೆಕ್ಟ್ ಆದರೆ ಅದನ್ನು ಆತ್ಮ ಅನ್ನೋ ಗೌರವ ಅದಕ್ಕಿರುತ್ತಾ? ಹೇಗಿದೆ ನೋಡ್ರಿ ಕಷ್ಟ. ಅಲ್ಲಿಗೆ ಆತ್ಮ ಆಬ್ಜೆಕ್ಟ್ ಆಗಬಾರ್ದು, ನಾನು ತಿಳ್ಕೊಳ್ಳೋದು ಬಿಡಬಾರ್ದು. ಹೇಗಿದೆ ನೋಡ್ರಿ, ಆಬ್ಜೆಕ್ಟ್ ಆಗಬಾರ್ದು, ಆಗೋದಿಲ್ಲ. ಬಟ್ ನೀವು ತಿಳ್ಕೊಳ್ಳೋದು ಬಿಡೋಂಗಿಲ್ಲ, ತಿಳ್ಕೊಂತೀರಾ. ಅದಕ್ಕೆ ಟ್ರಿಕ್ ಇದೆ ಇಲ್ಲಿ. ಅದನ್ನು ಅರಿವಿನಲ್ಲಿ ನಾವೇನು ಮಾಡಿದ್ವು ನೋಡ್ರಿ, ಇಲ್ಲೂ ಅದೇ ಮಾಡಬೇಕು. ಬರೀ ಆನಂದವು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದನ್ನು ಅರಿಯಬೇಕಾದರೆ ಸ್ವರೂಪವನ್ನೇ ವಿಷಯವಾಗಿಸಿಕೊಳ್ಳಬೇಕಾಗುವುದಿಲ್ವೇ? ಹೇಗಿದೆ ನೋಡ್ರಿ, ಹಾವು ಹಗ್ಗ ನನಗೆಲ್ಲ ಆಬ್ಜೆಕ್ಟ್, ಹಾವೂ ಆಬ್ಜೆಕ್ಟ್, ಹಗ್ಗವೂ ಆಬ್ಜೆಕ್ಟ್. ಯಾರೋ ಟಾರ್ಚ್ ಹಾಕಿ ತೋರಿಸ್ತಾರೆ, ನಾನು ನೋಡ್ಬಿಡ್ತೀನಿ. ಎಲ್ಲಿ ನನ್ನನ್ನು ನಾನು ನೋಡಬೇಕು. ನೋಡ್ರಿ, ನೋಡೋಣ. ಈಗ ಒಂದು ತಂದೆ ತನ್ನ ಮೊಮ್ಮಗನ್ನೋ ಮಗನ್ನೋ ಕೈ ಇಟ್ಕೊಂಡು ಜಾತ್ರೆಯಲ್ಲಿ ಸುತ್ತಿಸ್ತಾ ಇದ್ದ. ಮಗ ಕಳ್ಕೊಂಬಿಟ್ಟ. ಎಲ್ಲ ಗಲಾಟೆಯಲ್ಲಿ ಎಲ್ಲೋ ಕೈ ಎಲ್ಲ ರಶ್ ಇರುತ್ತೆ, ಕಳ್ಕೊಂಬಿಟ್ಟ. ಈಗ ಹೋಗಿದ್ದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಮಗ ಕಳೆದೋಗ್ಬಿಟ್ಟಿದ್ದಾನೆ ಅಂತ. ಈಗ ನಾನು ಕಳೆದೋಗ್ಬಿಟ್ಟಿದ್ದೀನಿ ಅಂತ ಅವನಿಗೆ ಯಾವತ್ತಾದರೂ ಡೌಟ್ ಬರುತ್ತಾ? ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಕಂಪ್ಲೇಂಟ್ ಕೊಡ್ತಾರ, ಸ್ವಾಮಿ ನಾನು ಕಳೆದೋಗ್ಬಿಟ್ಟಿದ್ದೀನಿ ಹುಡುಕೊಡಿ ಸ್ವಾಮಿ. ನೋಡ್ರಿ, ಜೀವಪ್ಪನಿಗೆ ನಾವು ಆಬ್ಜೆಕ್ಟಿಫೈ ಮಾಡಲ್ಲ. ಹೇಗೆ ಇಲ್ಲ, ಆ ಮಗು ನಾನು ಕೈ ಭದ್ರವಾಗಿ ಇಟ್ಕೊತೀನಿ, ಅಥವಾ ಮಗು ನನ್ನ ಕೈ ಇಟ್ಕೋಬಹುದು, ಏನಾದರೂ ಹಾಕ್ಕೊಳ್ಳಿ. ಆದ್ದರಿಂದ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ. ಇಲ್ಲಪ್ಪೋ, ನಾನು ಜಾತ್ರೆಯಲ್ಲಿ ಸುತ್ತಾ ಇದ್ದೆ, ಜನ ಜಾಸ್ತಿ ಇದ್ದರು, ಅಕಸ್ಮಾತ್ ನಾನು ಕಳೆದೋಗ್ಬಿಟ್ಟಿದ್ರೆ ಸ್ವಲ್ಪ ತಾಳಪ್ಪ ನೋಡ್ಕೊತೀನಿ ಅಂತ ಹೇಳಿ ಮನೇಲಿ ಹೋಗಿ ಏನು ಜಪ ಮಾಡಬೇಕೇನೋ? ಇವನೇ ನಾನು ಹಗ್ಗವೇ ಇರೋದಲ್ಲ ಹಾವಿಲ್ಲ ಅಂತ ಜಪ ಮಾಡೋನು ಮಾಡಬೇಕೇನೋ? ಮಾಡಬೇಕಾಗಿಲ್ಲ. ಈ ನಾನಿದ್ದೀನಿ ಯಾವ ಕರ್ಮೇಂದ್ರಿಯಗಳಿಂದ ನೋಡ್ತೀರಾ? ಯಾವ ಜ್ಞಾನೇಂದ್ರಿಯಗಳು ಉಪಯೋಗಿಸ್ತೀರಾ? ಯಾವ ಗುರು ಬೇಕಾ ಇದಕ್ಕೆ ನೋಡ್ಕೊಳ್ಳೋದಕ್ಕೆ? ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಬಿಡಿಸ್ಕೊಂಡಿದ್ದೀವಿ ನಾವು. ಅಂದರೆ ಈ ಜೀವಪ್ಪನ ನೋಡೋದಕ್ಕೆ ನಾನೇ ಅದಾಗಿದ್ದೀನಿ. ಅದಕ್ಕೆ ನನಗೆ ಈ ಕರ್ಮೇಂದ್ರಿಯಗಳು ಬೇಡ, ಜ್ಞಾನೇಂದ್ರಿಯಗಳು ಬೇಡ, ಅಂತಃಕರಣ ಬೇಡ, ಯಾವನು ಬೇಡ. ಆದರೆ ಇನ್ನು ನನ್ನ ನಿಜವಾದ ಸ್ವರೂಪ ನಾನೇ ಆಗಿರೋದು. ಇದಾದರೂ ಡೂಪ್ಲಿಕೇಟು, ಅದು ಒರಿಜಿನಲ್ಲು. ಅದನ್ನು ನೋಡ್ಕೊಳ್ಳೋದಕ್ಕೆ ನಾನೇನಾದರೂ ಅದನ್ನು ಆಬ್ಜೆಕ್ಟಿಫೈ ಮಾಡಿದ್ರೆ ಅದು ಆತ್ಮ ಅಲ್ಲವೇ ಅಲ್ಲ, ಅನಾತ್ಮ ಆಗಿಬಿಡುತ್ತೆ. ಈ ಒಂದು ಮರ್ಮವನ್ನು ತಿಳ್ಕೊಂಡು ಈಗ ಮುಂದಕ್ಕೆ ಹೋಗಬೇಕಾದ್ರೆ ಸ್ವರೂಪವನ್ನು ವಿಷಯ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದು ಹೇಗೆ ಸಾಧ್ಯ ಅನ್ನೋ ಆಕ್ಷೇಪ ಉಂಟಾಗುತ್ತೆ. ಅದಕ್ಕೆ ಪರಿಹಾರವನ್ನು ಅರಿವಿನ ಸ್ವರೂಪದಲ್ಲಿ 135ರಲ್ಲಿ ಹೇಳಿತ್ತಲ್ಲ, ಅದನ್ನೇ ಚಿಂತನೆ ಮಾಡಬೇಕು. ವಿಷಯದಲ್ಲಿ ಹಾಕಿಕೊಂಡ ಇದೇ ಬಗೆಯ ಆಕ್ಷೇಪ ಹೇಳಿದಂತೆ ಅಲ್ಲಿ ನೋಡಬೇಕು. ಅಲ್ಲೇನು ಹೇಳಿದ್ರು, ಈಗ ಸ್ವಲ್ಪ ಮೆಲುಕು ಹಾಕಬೇಕು ಮತ್ತೆ ನಾವು. ಹೀಗೆ ನೋಡ್ರಿ, ಆತ್ಮನ್ನ ನಾನು ಚಿಂತನೆ ಮಾಡಬೇಕು, ಆಬ್ಜೆಕ್ಟ್ ಮಾಡ್ಕೋಬಾರ್ದು. ಹೇಗೆ? ಈಗ ಪ್ರತಿದಿನ ನಾವು ಘಡನಿದ್ರೆಲ್ಲ ಆತ್ಮನಾಗಿರ್ತೀವಿ. ಇವಾಗ ನಮ್ಗೆ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ ಆತ್ಮನಾಗಿರ್ತೀವಿ ಅಂತ. ಈಗ ನಾನು ಎಚ್ಚರದಲ್ಲಿ ಸಾಧನೆ ಮಾಡಬೇಕು.
ಕನಸಿನಲ್ಲೂ ಮಾಡೋಕ್ಕೆ ಬರೋಲ್ಲ, ನಿದ್ದೆಲ್ಲೂ ಮಾಡೋಕ್ಕೆ ಬರೋಲ್ಲ. ಈಗ ಏನು ಮಾಡಬೇಕು? ಎಚ್ಚರದಲ್ಲಿ ನಾನು ನಿದ್ದೆ ಮಾಡಿದಾಗ ಆ ಅನುಭವ ಇರುತ್ತೆ ನೋಡ್ರಿ, ಆ ಅನುಭವವನ್ನು ಎಚ್ಚರದಲ್ಲಿ ಒಂದು ಕಡೆ ಶಾಂತವಾಗಿ ಕೂತ್ಕೋಬೇಕು. ನಾನು ಮನಸ್ಸು ಸಮಾಧಾನವಾಗಿ ಇರಬೇಕು. ಮೊದಲು ಎಲ್ಲ ಪ್ರಿಪ್ರೇಷನ್ಸ್ ಆಗಿರಬೇಕು. ಏನು ಪ್ರಿಪ್ರೇಷನ್ಸ್ ಆಗಿರಬೇಕು? ಮೊದಲು ಪರಂಪರಾ ಸಾಧನ, ಕರ್ಮಯೋಗ, ಜಪ ಬೇಕಾದಷ್ಟು ಮಾಡಿರಬೇಕು. ಸಹಕಾರಿ ಸಾಧನೆಗಳಲ್ಲಿ ಎಲ್ಲ ಯಮನಿಯಮಗಳು 13ನೇದು ಎಲ್ಲ ಮಾಡಿರಬೇಕು. ಮತ್ತು ನನಗೆ ಸಾಧನ ಚತುಷ್ಟಯ ಯೋಗ್ಯತೆ ಬಂದಿರಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಪರ ಲೋಕಗಳಲ್ಲಿ ವೈರಾಗ್ಯ, ಷಟ್ ಸಂಪತ್ತಿ, ಮುಮೋಕ್ಷತ್ವ. ನನಗೆ ಮೋಕ್ಷವೇ ಬೇಕು ಈ ಜನ್ಮದಲ್ಲಿ ಅನ್ನೋ ಆಸೆ ಇರಬೇಕು. ಮತ್ತು ಏಕಾಂತವಾಸ, ಮೌನ ಬಂದಿರಬೇಕು. ನನಗೆ ಇನ್ಯಾವುದು ಬೇಡ, ನಾನು ಯಾರನ್ನೂ ಉದ್ಧಾರ ಮಾಡೋದು ಬೇಡ, ನನಗೆ ಯಾರು ಉದ್ಧಾರ ಮಾಡೋದು ಬೇಡ ಅಂತ ತಿಳ್ಕೊಂಡು ಏಕಾಂತದಲ್ಲಿರೋದು, ಮೌನವಾಗಿರೋದು ಮಾಡೋಕ್ಕೆ ಬಂದಿದ್ದರೆ ಎಲ್ಲರೂ ಹಾಗೆ ಮಾಡಿರೋದು. ಆ ಕಣಂಗಾಡ ರಾಮದಾಸರು 6 ತಿಂಗಳು ಹೋಗಿದ್ದೆ ಧ್ಯಾನ ಮಾಡಿದ್ದು. ಒಳಗಡೆಯಿಂದ ರಾಮ ಹೇಳ್ದ, ಇನ್ನು ನೀನು ಜಪ ಮಾಡಿ ಸಾಕು, ಹೋಗು ಧ್ಯಾನ ಮಾಡೋಕು. ಭಗವತ್ಪಾದರು 6 ತಿಂಗಳು ಹೋಗಿ ಮಾಡಿದ್ರು ಅಲ್ಲಿ ಹೊಳೆ ನರಸೀಪುರದಲ್ಲಿ. 6 ತಿಂಗಳು ಇದೊಂದೇ ಮಾಡಿದ್ದು ಧ್ಯಾನ ಯೋಗ. ರಮಣ ಮಹರ್ಷಿಗಳು ಮನೆ ಬಿಟ್ಟರು, ಎಲ್ಲ ಬಿಟ್ಟರು, ಅಲ್ಲಿ ಹೋಗಿ ಕೂತ್ಕೊಂಡ್ರು. ಆ ಥರ ನಾವು ಏಕಾಂತದಲ್ಲಿ ಮೌನದಲ್ಲಿ ಕೂತ್ಕೊಂಡು ಯಾವತ್ತಾದರೂ ಮಾಡಿದ್ದೀವ? ಸುಮ್ಮನೆ ಬಂದ್ಬಿಡುತ್ತಾ? ಸುಮ್ಮನೆ ಪರದಂಡ ಮುಕುತಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ದಾಸರೆಲ್ಲ ಹಾಡಿದ್ದಾರೆ ಅಲ್ವಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಎಂಥ ಗುರು? ಅದು ಇಂಪಾರ್ಟೆಂಟ್. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಅವನ ಶಾಸ್ತ್ರ ವಿಚಾರ ಚೆನ್ನಾಗಿ ಗೊತ್ತಿರಬೇಕು. ಅವನು ಬ್ರಹ್ಮನಿಷ್ಠನೂ ಆಗಿರಬೇಕು. ಹಂಗೆ ಲೆಕ್ಕ ಹಾಕಿದ್ರೆ ನಿಮ್ಗೆ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಬರೀ ಬ್ರಹ್ಮನಿಷ್ಠರು ಹೊರತು ಶ್ರೋತ್ರಿಯ ನಿಷ್ಠರಲ್ಲ. ಈಗ ಅವ್ರನ್ನ ಇಟ್ಕೊಂಡ್ರು ನನಗೆ ಅಷ್ಟು ಕಷ್ಟ ಆಗುತ್ತೆ, ಆಗೋದಿಲ್ಲ. ಮೊದಲು ನಾನು ರಮಣ ಮಹರ್ಷಿಗಳ ಪುಸ್ತಕಗಳು ಓದಿದೆ. ಅವರ ಆಶ್ರಮದಲ್ಲಿ ತಿಂಗಳುಗಟ್ಟಲೆ ಹೋಗಿ ಇರ್ತಾ ಇದ್ದೆ. ಅವ್ರು ನಾನಂದರೆ ಯಾರು ಹೇಳ್ತಾ ಇದ್ರು, ಏನೂ ತಲೆಗೆ ಹೋಗ್ತಾ ಇರಲಿಲ್ಲ. ಯಾರೋ ಒಬ್ಬರು ಹೇಳಿದ್ರು, ಅವ್ರದ್ದೆಲ್ಲ ಕಬ್ಬಣದ ಕಡಲೆ ಸ್ವಾಮಿ ಅಂತ ಇದ್ರು. ನಿಜ ಅನ್ನಿಸ್ತು ನನಗೆ. ಈಗ ಅದೇ ಹೊಳೆ ನರಸೀಪುರ ಸ್ಕೂಲ್ಗೆ ಬಂದ ಮೇಲೆ ನಾನಂದರೆ ಯಾರು ಸೇಮ್ ಅವಸ್ಥಾತ್ರೆ ಎಷ್ಟು ಸ್ಪಷ್ಟವಾಗಿ ಬಿಡಿಸ್ಕೊಟ್ರು. ಅದಕ್ಕೆ ನಿಜವಾದ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಎಷ್ಟು ಜನ ಸಿಗ್ತಾರೆ ಸ್ವಾಮಿ ನಿಮಗೆ ಶ್ರೋತ್ರಿಯ ಬ್ರಹ್ಮನಿಷ್ಠರು ಸಿಗ್ಬೋದು ನಿಮಗೆ. ಶ್ರೋತ್ರಿಯ ನಿಷ್ಠರಾಗಿರೋದು ಈ ಥರ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಥರ ಯಾರು ಸಿಗ್ತಾರೆ ನಿಮಗೆ? ಇವರು ಸಾಕ್ಷಾತ್ ಶಂಕರರ ಅವತಾರ ಅಂತ ನಾನು ಹೇಳೋದು, ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾಕೆ ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ದಾರಿ ತಪ್ಪು ಹೋಗಿದ್ದನ್ನು ಮತ್ತೆ ಒಂದು ಸೇಮ್ ಟ್ರ್ಯಾಕ್ ತಂದು ಬಿಟ್ರಲ್ಲ, ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಶಾಸ್ತ್ರ ಹೇಳಿದೆ ಅಂತ ನಂಬಬೇಕಾಗಿಲ್ಲ, ಉಪನಿಷತ್ತು ಹೇಳಿದೆ ಅಂತ ನಂಬಬೇಕಾಗಿಲ್ಲ. ಹೇಗಿದೆ ಶಂಕರಾಚಾರ್ಯ ತಿರ್ಸ್ಕೊಡೋದು? ಹೀಗೆ ನಾನು ಹೇಳಿದೆ ಅಂತ ನಂಬೇಡ್ರಿ, ಉಪನಿಷತ್ತು ಹೇಳಿದೆ, ವೇದ ಹೇಳಿದೆ ಅಂತ ನಂಬೇಡ್ರಿ. ಹೇಗಿದೆ ಮತ್ತೇನು? ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಿಮ್ಗೆ ತೋರಿಸ್ಕೊಡ್ತೀವಿ, ಆಗ ನೋಡ್ರಿ. ಆಮೇಲೆ ಶಾಸ್ತ್ರ ಹೇಳಿದ್ದನ್ನು ಕಂಪೇರ್ ಮಾಡಿರಿ, ಹೊಂದುತ್ತಾ ಇಲ್ವಾ ನೋಡ್ಕೊಳ್ರಿ. ಆಯ್ತು. ಈಗ ಇಲ್ಲಿ ಬಂದವರೆಲ್ಲ ನಮ್ಮ ನಿಜವಾದ ಸ್ವರೂಪನ ಗುರುತಿಸಿದ್ದಾರೆ. ಕಲ್ಪನಾ ಎಷ್ಟು ಚೆನ್ನಾಗಿ ಗುರುತಿಸ್ತಾರೆ. ಅವ್ರು ಮಾಡಿದ್ದೇನು ಅಂದರೆ ಸಿಂಪಲ್. ಮೊದಲು ಅವ್ರಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು, ಹೇಳಕ್ಕೆ ಬರ್ತಾ ಇರಲಿಲ್ಲ. ಬಟ್ ಅವ್ರು ರೆಗ್ಯುಲರಾಗಿ ಬರೋದು ಬಿಡಲಿಲ್ಲ. ಇದು ಚೆನ್ನಾಗಿಟ್ಕೋಬೇಕು ನಾವು. ಇವರು ಮತ್ತು ಗೋಕುಲ ಅವರು ಎಷ್ಟೋ ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ, ಬಿಡಲಿಲ್ಲ. ಸಾಧನೆ ಅಂದರೆ ಹೀಗೆ ಇಟ್ಕೋಬೇಕು, ಅದು ಏನೇ ಆಗಲಿ ಇದು ನಿಜವಾದ ಸಾಧನೆ. ಈಗ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನನಗೆ ಖುಷಿ ಆಗುತ್ತೆ ಅವ್ರಿಗೆ. ನಾವು ಶಾಸ್ತ್ರ ಓದಿದ್ದೀವ, ಸಂಸ್ಕೃತ ಗೊತ್ತಾ ನಮಗೆ? ಏನು ಗೊತ್ತು? ಕನ್ನಡ ಸರಿಯಾಗಿ ಹೇಳೋಕ್ಕೆ ಬರೋಲ್ಲ, ಕನ್ನಡದ ಗ್ರಾಮರ್ ಗೊತ್ತಿಲ್ಲ, ಕನ್ನಡ ಮಾತಾಡೋಕ್ಕೆ ಬರೋಲ್ಲ, ಇಂಗ್ಲೀಷ್ ಅಂತೂ ದೇವರೇ ದಿಕ್ಕು, ಇನ್ನು ಸಂಸ್ಕೃತ ಗೋವಿಂದ. ಒಂದು ಶ್ಲೋಕ ಒಂದು ಸಂಸ್ಕೃತ ವರ್ಡ್ ಉಚ್ಚಾರ ಮಾಡೋಕ್ಕೆ ಬರೋಲ್ಲ. ಇಂಥ ದೊಡ್ಡ ಮುಂಡೆಗಳು ನಾವು. ನಮಗೆ ಇಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತಂದರೆ ಏನಿದು? ಸಾರ್ವತ್ರಿಕ ಪೂರ್ಣ ಅನುಭವ. ಯಾರಪ್ಪಂದು ಹೇಗಿದೆ ನೋಡ್ರಿ. ಅವನು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬ್ರಾಹ್ಮಣನಾಗಲಿ, ಶೂದ್ರನಾಗಲಿ, ಹೆಂಗಸಾಗಲಿ, ಗಂಡಸಾಗಲಿ, ಋಷಿ ಆಗಲಿ, ದೇವತೆಗಳಾಗಲಿ, ರಾಕ್ಷಸರಾಗಲಿ, ಪ್ರತಿಯೊಬ್ಬರಿಗೂ ಇದೆ. ಇದಕ್ಕಿಂತ ಸುಲಭವಾಗಿ ಇನ್ನೇನಪ್ಪ ಬೇಕು? ಈಗ ಅವಸ್ಥಾತ್ರದಲ್ಲಿ ತೋರಿಸ್ತಾರೆ, ಈ ಕಡೆ ಪಕ್ಕದಲ್ಲಿ ಶಾಸ್ತ್ರ ಇಡ್ತಾರೆ, ಕಂಪೇರ್ ಮಾಡ್ಕೊಳ್ರಿ.
ನಿಮಗೆ ಏನು ಅನುಭವದಲ್ಲಿದೆಯೋ ಶಾಸ್ತ್ರದಲ್ಲಿ ಅದನ್ನೇ ಹೇಳಿದೆ. ಶಾಸ್ತ್ರದಲ್ಲಿ ಏನಿದೆಯೋ ನಿಮ್ಮ ಅನುಭವ ನೋಡ್ಕೊಳ್ರಿ. ಮುಕ್ತರಾಗೋವರೆಗೂ ಕಾಯ್ಕೋಬೇಡ್ರಿ. ಮುಕ್ತರಾಗಕ್ಕೆ ಮೊದಲೇ ಇದು ಫಿನಿಶ್, ಮುಗಿದು ಆಯ್ತು. ಯಾವುದು ಸರಿ ಯಾವುದು ಸರಿ ಅಲ್ಲ, ನಿಮ್ಮ ಹತ್ರ ತಕ್ಕಡಿ ಇದೆ, ಮುಗಿದು ಹೋಯ್ತು. ಇದಕ್ಕಿಂತ ಏನೇನು ಬೇಕು? ಈಗ ಇಲ್ಲಿಗೆ ಬನ್ನಿರಿ. ಆತ್ಮನ ವಿಷಯ ಮಾಡ್ಕೋಬಾರ್ದು, ನಾನು ತತ್ವದಲ್ಲಿ ನಿಲ್ಲೋದು ಬಿಡಬಾರ್ದು. ಈಗೇನು ಮಾಡಬೇಕು? ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿರ್ತೀವಿ. ಎಲ್ರಿಗೂ ಅನುಭವ ಇದೆ. ಆ ಅನುಭವ ಇದೆಯಲ್ವೋ? ಇದೆ. ಈಗ ನಾನೇನು ಮಾಡಬೇಕು? ಎಚ್ಚರದಲ್ಲಿ ನಾನು ಮಾಡಬೇಕಾದ್ರೆ ನನಗೆ ಇಷ್ಟು ಪ್ರಿಪ್ರೇಷನ್ಸ್ ಆಗಿರಬೇಕು. ನಿಜ, ಈ ಸಾಧನೆಗಳು ಮಾಡಿದ ತಕ್ಷಣ ನನಗೆ ಆತ್ಮನ ತೊಗೊಂಡ್ಬಂದು ಏನು ತೋರಿಸೋದಿಲ್ಲ. ಯಾಕೆ? ಆತ್ಮನು ಯಾವತ್ತೂ ವಿಷಯನ ಆಗೋದಿಲ್ಲ. ಮತ್ತೆ ಇನ್ನೇನು ಮಾಡ್ತೀರ ಸ್ವಾಮಿ? ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಆಗಿರ್ಬೇಕು ನಿಮಗೆ. ಈ ಸಂಸ್ಕಾರ ಆಗಿದೆ. ಏಕಾಂತವಾಸ, ಮೌನ, ನನಗೆ ಇದೇ ಬೇಕು ಅನ್ನೋ ಹಠದಿಂದ ನೀವು ಕೂತ್ಕೊಂಡು ಈಗೇನು ಮಾಡಬೇಕು? ಪ್ರತಿದಿನ ನೀವು ಗಾಢನಿದ್ರೆಯಲ್ಲಿರೋ ಅನುಭವವನ್ನು ಬೆಳಿಗ್ಗೆ ಹೊತ್ತು ಶಾಂತವಾಗಿದ್ದಾಗ ಎದ್ದು ಕೂತ್ಕೊಂಡು, ನಿಮ್ಮ ಮನಸ್ಸು ತುಂಬ ಶಾಂತವಾಗಿರಬೇಕು. ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿದ್ದೆಗೆ ಹೋಗೋದಲ್ಲ. ಮತ್ತು ಇಲ್ಲಿ 4 ಅಡಚಣೆಗಳು ಬರುತ್ತೆ. ಅಡಚಣೆಗಳು ಬರಬಾರ್ದು. ಯಾವುದೋ ಒಂದು ಲಯ, ಎರಡನೇದು ವಿಕ್ಷೇಪ, ಯೋಚನೆಗಳು ಬರೋದು, ನಿದ್ದೆ ಹೋಗೋದು, ಇವಿರಬಾರ್ದು. 2 ಹೋದ್ಮೇಲೆ ಇನ್ನೊಂದು, 3ನೇದು ನಿಂತ್ಕೊಂಡ್ಬಿಡುತ್ತೆ ಮನಸ್ಸು, ಅದು ಇರಬಾರ್ದು, ಕಷಾಯ ದೋಷ. 4ನೇದು ರಸಸ್ವಾದ. ಈ 4ಗಳನ್ನ ಮೀರ್ಕೊಂಡು ಬಂದರೆ ಇದು ಮಧ್ಯಮ, ಇದು ಅಧಮಾಧಿಕಾರಿಗೆ ಹೇಳೋದು. ಮನೋನಿಗ್ರಹ ಯೋಗದಲ್ಲಿ ಇವರು ಹೇಳ್ತಾರೆ. ಆದ್ದರಿಂದ ಅಲ್ಲಿಗೆಲ್ಲ ಪ್ರಿಪ್ರೇಷನ್ಸ್ ಹಿಂದೆ ಬೇಕಾದಷ್ಟು ಹೇಳಿದ್ದಾರೆ. ಅವೆಲ್ಲ ಆಯಿತು. ಈ ಒಂದು ಇಷ್ಟೆಲ್ಲ ಆದಮೇಲೆ ನನಗೆ 4 ಅಡಚಣೆಗಳನ್ನ ಮೀರ್ಕೊಂಡ್ಮೇಲೆ ಈಗ ಗಾಢನಿದ್ರೆಯಲ್ಲಿರೋ ಆ ಅನುಭವವನ್ನು ಎಚ್ಚರದ ಮನಸ್ಸು ಎತ್ಕೊಂಡ್ಬರುತ್ತೆ. ಎತ್ಕೊಂಡ್ಬಂದಿದ್ದ ತಕ್ಷಣ ನೆನಪು, ನಿದ್ದೆಯ ನೆನಪು. ನೆನಪು ಅಂದರೆ ಏನು? ಅಲ್ಲಿ ಅನುಭವ ಇರೋಲ್ಲ ನೆನಪಿನಲ್ಲಿ. ಈ ಕನಸಿನ ನೆನಪು ಸ್ಮೃತಿ, ನಿದ್ದೆಯ ನೆನಪು, ಅನುಭವ ಇರೋಲ್ಲ. ಅಲ್ಲಿಗೇನಾಯಿತು? ನೀವು ಆತ್ಮ ಬರಲಿಲ್ಲ, ಆತ್ಮನ ಪ್ರತಿಬಿಂಬ. ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನೋಡ್ತೀರಾ, ನೀವಲ್ಲ ಪ್ರತಿಬಿಂಬ ಇರೋದು. ಹಾಗೆ ನಿಮ್ಮ ನೆನಪನ್ನು, ಗಾಢನಿದ್ರೆ ಅನುಭವದ ನೆನಪನ್ನು ಎಚ್ಚರದಲ್ಲಿ ಬಂದು ನಿಮ್ಮ ಮನಸ್ಸಿನ ಮುಂದೆ ಇಟ್ಕೊಳ್ರಿ. ನೆನಪಿದೆ, ಇಟ್ಕೊಂಡಿದ್ದ ತಕ್ಷಣ ಆ ಅನುಭವ ವಿಷಯವಾಗಲಿಲ್ಲ. ವಿಷಯ ಆದರೂ ಕೂಡ ಅದು ಆತ್ಮ ಅಲ್ಲ. ಯಾವಾಗ ನಿಮ್ಮ ಮನಸ್ಸಿನ ಎದುರುಗಡೆ ಆ ಅನುಭವವನ್ನು ಚಿಂತನೆ ಮಾಡ್ತೀರೋ ಏನಾಗಬೇಕು ಗೊತ್ತಾ? ಇವಾಗ ಮನಸ್ಸು ಆತ್ಮನ ನೋಡ್ಬಿಡುತ್ತೆ ಅಲ್ಲ, ಆತ್ಮ ತನ್ನ ತನವನ್ನು ಬಿಟ್ಬಿಡ್ಬೇಕು. ಏನಾಗ್ತೀರ? ಆತ್ಮನಾಗಿರ್ತೀರ. ನಿದ್ದೆಗೆ ಹೋಗೋದಲ್ಲ, ಮತ್ತು ಸಮಾಧಿಗೆ ಹೋಗೋದಲ್ಲ. ಸಮಾಧಿ ಈಸ್ ಈಕ್ವಲ್ ಟು ನಿದ್ದೆ. ಆದ್ದರಿಂದ ಇವೆರಡೂ ಆಗಬಾರ್ದು. ಹೇಗೆ ಗೊತ್ತಾಗುತ್ತೆ ನನಗೆ? ಆತ್ಮನಲ್ಲಿ ನಿಂತಿದ್ದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಎಮ್ಮೆ ಕೆಸರನ್ನ ಸ್ನಾನ ಮಾಡಿ ಮೇಲಕ್ಕೆ ಎದ್ದು ಬಂದ ಮೇಲೆ ಆ ಕೆಸರನ್ನ ತೊಟ್ಟಿಕೊಂಡು ಹೊರಗಡೆಗೆ ಬರುತ್ತೆ. ನಾವು ಸ್ನಾನ ಮಾಡೋಕ್ಕೆ ಹೋದರೆ ಸ್ನಾನ ನಮ್ಮ ಮೈಯಿಂದ ನೀರು ತೊಟ್ಟಿಗ್ತಾ ಇರುತ್ತಲ್ಲ, ಹಾಗೆ ಅವನು ಜ್ಞಾನವನ್ನು ಎತ್ಕೊಂಡ್ಬರ್ತಾನೆ, ಆನಂದವನ್ನು ಎತ್ಕೊಂಡ್ಬರ್ತಾನೆ. ಆನಂದ ಎತ್ಕೊಂಡ್ಬಂದಿದ್ದೀನ ನೋಡ್ಕೋಬೇಕು. ಒಂದು ಸಾರಿ ನಿಮ್ಗದು 1 ಸೆಕೆಂಡ್ ಭಗವತ್ಪಾದರು ಹೇಳ್ತಾ ಇದ್ವಿ. ಏನು ತುಂಬ ಗಂಟೆಗಟ್ಟಲೆ 10 ದಿವಸ, 15 ದಿವಸ, 20 ದಿವಸ, 1 ತಿಂಗಳು, 2 ವರ್ಷ ಬೇಕಾಗಿಲ್ಲ. ಹಗ್ಗ ನೋಡೋದಕ್ಕೆ ಎಷ್ಟೊತ್ತಾಗಬೇಕ್ರಿ? ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಛೇತ್ತು ಹಗ್ಗ, ಹಾವಿನ ಭಯ ಹೊರಟೆ ಹೋಯ್ತು. ಎಷ್ಟೊತ್ತು ತಗೊಂಡ್ರಿ? ಹಾಗೆ ಮನಸ್ಸು ನಿಜವಾಗ್ಲೂ ತನ್ನ ತನವನ್ನು ಬಿಟ್ಟರೆ ಆತ್ಮನಾಗಿರುತ್ತೆ. ಯಾಕೆ? ಇಲ್ಲಿ ಆತ್ಮ ಮನಸ್ಸು ಕಲಬೆರಕೆ ಆಗಿದೆ. ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ಉಸ್ಮತ್ ಪ್ರತ್ಯಯ ಗೋಚರಹೋ, ಅಸ್ಮತ್ ಪ್ರತ್ಯಯ ಗೋಚರಹೋ, ಇವೆರಡು ಕಲಬೆರಕೆ. ಗಾಢನಿದ್ರೆಯಲ್ಲಿ ಬರೀ ಆತ್ಮ ಇರ್ತಾನೆ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಆತ್ಮ ಮತ್ತು ಈ ಮನಸ್ಸು ಕಲಬೆರಕೆ ಆಗಿದೆ. ಈ ಎಚ್ಚರದಲ್ಲಿ ನಾನೇನು ಮಾಡಬೇಕು? ಮನಸ್ಸನ್ನು ಬಿಟ್ಟರೆ ಆತ್ಮನಾಗಿರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಮನಸ್ಸು ಆತ್ಮನ ನೋಡೋಲ್ಲ, ನೋಡೋಕ್ಕೆ ಬರೋದು ಇಲ್ಲ. ಮನಸ್ಸು ಅನಾತ್ಮ, ಅದೆಲ್ಲಿ ನೋಡುತ್ತೆ ಚೇತನವನ್ನು?
ಕಲ್ಲೇನಾದರೂ ಚೇತನವನ್ನು ನೋಡೋಕ್ಕೆ ಬರುತ್ತಾ? ನಾನು ನೋಡ್ಲಿ ಕಲ್ಲು ನೋಡೋಣ, ಈ ಶರೀರ ಇದನ್ನೇ ನೋಡೋಕ್ಕೆ ಬರಲ್ಲ, ಇನ್ನು ಆತ್ಮನಲ್ಲಿ ನೋಡುತ್ತೆ. ಹಾಗೆ ನಿಮ್ಮ ಮನಸ್ಸು ಕೂಡ ಈಕ್ವಲ್ ಟು ಕಲ್, ಅಚೇತನ. ಸೊ ಈಗ ನೋಡ್ರಿ ಫಾರ್ಮುಲಾ ಹೇಗೆ ತಗೊಂಬರುತ್ತೆ ಅನ್ನೋದು. ಆತ್ಮನ್ನ ಕಂಡುಕೊಳ್ಳೋದು ಅಂತಂದರೆ ಆತ್ಮನಾಗಿ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆತ್ಮನಾಗಿ ಉಳ್ಕೊಳ್ಳೋದು ಅಂದರೆ ಅನಾತ್ಮದಲ್ಲಿರುವ ಅಟ್ಯಾಚ್ಮೆಂಟ್, ತಾದ್ಯಾತ್ಮ ಮೋಹ ಬೀಳೋದು. ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀರಾ, ಮುಗಿದು. ಈಗೇನು ಬೇಡಪ್ಪ, ನಿದ್ದೆಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಾ ಹೇಳ್ರಿ? ನೀವೇನಾದರೂ ಸರ್ಕಸ್ ಮಾಡೋಕ್ಕೆ ಹೋಗ್ರಿ, ನಿದ್ದೆ ಬರಲ್ಲ. ಮತ್ತೇನು ಮಾಡಬೇಕು? ಮನಸ್ಸು ಬಿಟ್ಟರೆ ಆತ್ಮನಾಗಿರ್ತೀರಿ. ಏನು ಮಾಡಿದ್ರಿ? ಮನಸ್ಸು ಬಿಟ್ಟರೆ ಹೋಗಿ ನಿಜವಾಗ್ಲೂ ನಿದ್ದೆಗೆ ಹೋಗಿದ್ರಿ ಅಂದರೆ ಆತ್ಮನಾಗಿದ್ರಿ. ಈಗ ಎಚ್ಚರದಲ್ಲಿ ಹಂಗೆ ಮನಸ್ಸು ಬಿಟ್ಬಿಟ್ರಿ, ಅಲ್ಲಿ ನಿದ್ದೆಗೆ ಹೋಗಿದ ತಕ್ಷಣ ಅಲ್ಲೇನು ಮುಕ್ತರಾಗೋದಿಲ್ಲ. ದೇವರು ಕೊಟ್ಟಿರೋ ಸ್ಯಾಂಪಲ್. ಈಗ ನಿಮಗೆ ಪ್ರತಿದಿನ ನಿದ್ದೆಗೆ ಸರಳವಾಗಿ ಹೋಗಬೇಕು, ಒಂದು ಟ್ರಿಕ್ ಹೇಳ್ಕೊಡ್ಲಾ? ಮೈಸೂರಿಗೆ ಹೋಗಿ ಬಂದಿದ್ದ ಒಬ್ಬ ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ಟ. ರಾತ್ರಿ ಮೈಸೂರು ಅಂದ್ರೆ ಗೊತ್ತು ನಿಮಗೆ, ಅಲ್ಲಿ ಝೂಗೆ ಹೋಗ್ರಿ, ಅರಮನೆಗೆ ಹೋಗ್ರಿ, KRSಗೆ ಹೋಗ್ರಿ, ಸುತ್ತಬೇಕು ಚೆನ್ನಾಗಿ, ಮೈಲ್ಗಟ್ಟಲೆ ಸುತ್ತಬೇಕು. ಆ ಝೂಗೆ ಹೋದ್ರೆ ಅಂತೂ ಮೈಲ್ಗಟ್ಟಲೆ ಸುತ್ತಿದ್ದಾನೆ. ರಾತ್ರಿ 12 ಗಂಟೆಗೆ ಮನೆಗೆ ಬಂದಿದ್ದಾನೆ. ಈಗ ನಿದ್ದೆ ಬರೋದಿಕ್ಕೆ ಅವನಿಗೇನು ಸರ್ಕಸ್ ಮಾಡಬೇಕಾ? ಮನಸ್ಸು ತಾನಾಗಿ ಬಿದ್ದುಕೊಂಡ್ರೆ ಸಾಕು, ಆ ಕಡೆ ಠಕ್ ಅಂತ ಮನಸ್ಸು ಬಿಟ್ಟು ಆತ್ಮನಕ್ಕೆ ಹೋಗ್ಬಿಡ್ತಾನೆ. ಹಾಗಾದರೆ ನೀವೇನು ಮಾಡ್ತಿರೋದು ಸ್ವಾಮಿ? ಎಚ್ಚರದಲ್ಲಿ ಹಾಗೆ ಚೆನ್ನಾಗಿ ಸುತ್ತಾಡ್ಕೊಂಡ್ಬಂದು ಈ ಧ್ಯಾನ ಶುರು ಮಾಡಿ ಅಲ್ಲ, ಎಚ್ಚರದಲ್ಲಿ ಹಾಗೆ ಸಾಧನೆ ಮಾಡಿರಿ. ನಿಮ್ಮ ಮನಸ್ಸು ಓಡಾಡಿ ಚೆನ್ನಾಗಿ ಆಯಾಸ ಆದಾಗ ಹೇಗೆ ಮನಸ್ಸು ತನ್ನವನ್ನು ಬಿಟ್ಟು ನಿದ್ದೆನ ತಾನಾಗಿ ಹೋಯ್ತೋ, ಹಾಗೆ ಎಚ್ಚರದಲ್ಲಿ ನೀವು ಸಾಧನೆ ಪೂರ್ತಿ ಆಗಿದ ತಕ್ಷಣ ನಿಮಗೆ ಬೇಡ ಅಂತಂದು ಮೋಕ್ಷ ನಿಮ್ಮ ಕಾಲಕ್ಕೆ ಬಂದು ಬೀಳುತ್ತೆ. ಎಷ್ಟು ಚೆನ್ನಾಗಿ, ಇಷ್ಟೇ ಬೇಕಾಗಿ. ಸೊ ನೀವು ಆತ್ಮನ್ನ ಆಬ್ಜೆಕ್ಟಿಫೈ ಮಾಡ್ಕೊಳ್ಲಿಲ್ಲ, ವಿಷಯ ಮಾಡ್ಕೊಳ್ಲಿಲ್ಲ, ಆತ್ಮನಾಗಿ ಉಳ್ಕೊಳ್ಳೋದು ಬಿಡಲಿಲ್ಲ. ಇದನ್ನು ಹೇಳ್ತಾ ಇದ್ದಾರೆ. ಏಕೆಂದರೆ ಬರೀ ಆನಂದವೆಂಬುದು ನಮಗೆ ವ್ಯವಹಾರದಲ್ಲಿ ನಿದ್ರೆಯ ಅನುಭವದಿಂದ ಬಂದ ಭಾವನೆ. ಅದು ಭಾವನೆನೇ ಅಲ್ವಾ? ನಿದ್ರೆಯಿಂದಲೇ ನಾವು ನೋಡ್ಕೊಳ್ಳೋದು. ಇರುವ ಅರಿವು ಆನಂದ, ನನ್ನ ನಿಜವಾದ ಸ್ವರೂಪ, ಪ್ರತಿಯೊಂದಕ್ಕೂ ನಿದ್ರೆ ನೋಡ್ಕೋಬೇಕು. ಇದಕ್ಕೆ ಕಿರೀಟ ಅಂತ ಕರಿತೀವಿ, ಯೂನಿವರ್ಸಲ್ ಬೀಗದ ಕೈ ಅಂತ ಕರಿತೀವಲ್ಲ. ಆದ್ದರಿಂದ ನಾವು ಬರಿಯ ಆನಂದವನ್ನು ಅರಿಯಬೇಕಾದರೆ, ಆತ್ಮನನ್ನು ನಾನು ತಿಳ್ಕೋಬೇಕಾದರೆ, ಆತ್ಮತತ್ವದಲ್ಲಿ ನಿಲ್ಲಬೇಕಾದರೆ, ನಿದ್ರೆಯಲ್ಲಿದ್ದ ನಮ್ಮ ಸ್ವರೂಪವನ್ನು ಯೋಚಿಸಿಕೊಳ್ಳಬೇಕಾಗುವುದು. ಎಲ್ಲಿ? ಎಚ್ಚರದಲ್ಲಿ. ಆ ಅನುಭವ ಆಗಿದೆ. ಈಗ ಇನ್ನೊಂದು ನಿಮಗೆ ಆ ರೂಲ್ಸ್ ಗೊತ್ತಿದೆ. ಸ್ಮೃತಿ ನೆನಪಿನಲ್ಲಿ ಆ ವಸ್ತು ಬರೋದಿಲ್ಲ, ಮತ್ತೇನಿರುತ್ತೆ? ಆ ನೆನಪು ಮಾತ್ರ ಇರುತ್ತೆ. ಅಲ್ಲಿ ಏನಾಯಿತು? ವಿಷಯ ಇರೋಲ್ಲ ಅಲ್ಲಿ. ಹಾಗೆ ಈಗ ನಾನು ಕನಸನ್ನು ನೆನೆಸ್ಕೊತೀನಿ, ಇಲ್ಲಿ ಕನಸನ್ನು ಪಟ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟೇ ನೀವು ಎಕ್ಸ್ಪ್ಲೈನ್ ಮಾಡಿರಿ, 100% ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ಆ ಅನುಭವ ಇಲ್ಲಿ ತೊಗೊಂಬರೋಕ್ಕಾಗಲ್ಲ. ಆದರೆ ಆ ನೆನಪಿನಿಂದ ನೀವು ಅಲ್ಲಿ ಏನಾಯಿತು ಹೇಳ್ತೀರ. ಸೊ ನೆನಪಿನಲ್ಲಿ, ಸ್ಮೃತಿಯಲ್ಲಿ ಆ ವಸ್ತು ಇರೋದಿಲ್ಲ ಅಲ್ವಾ? ಹಾಗೆ ಈವನ್ ನಿದ್ದೆ ಅನುಭವ, ನಿದ್ದೆ ಮಾಡಿದಾಗ ಪಡೋ ಅನುಭವ ಈಗ ನಾವು ತೊಗೊಂಬರೋಕ್ಕಾಗಲ್ಲ. ಅದಾಗೋಯ್ತು, ಒಂದು ಸಾರಿ ಅನುಭವಿಸಿದ್ದು ಆಗೋಯ್ತು, ಅದು ಮತ್ತೆ ಇವಾಗ ಬರೋದಿಲ್ಲ. ಹಾಗೆ ಆದ್ದರಿಂದ ಸ್ಮೃತಿ, ನೆನಪು, ಬರೀ ಆ ನೆನಪಿರುತ್ತೆ, ಆ ಅನುಭವ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಅಲ್ಲಿ ನೆನಪಿರುತ್ತೆ. ಹಾಗೆ ಅದೇ ಈಗ ನೀವು ಬೈ ಚಾನ್ಸ್ ಫೋಟೋದಲ್ಲಿ ಬಂದ್ರಿ ಅಂತ ಇಟ್ಕೊಳ್ರಿ, ಅಥವಾ ನಮ್ಮ ಮನೆಗೆ ಬಂದ್ರಿ ಅಂತ ಇಟ್ಕೊಳ್ರಿ. ನಿನ್ನೆ ನಾನು ನೋಡಿದ್ದೆ, ನೀವು ಮತ್ತೆ ಅನುಭವ ಆ ಥರ ಆಗ್ಬಿಡುತ್ತೆ. ಇಮಿಡಿಯೇಟಾಗಿ ನೀವು ನೋಡ್ಬಿಡ್ತೀನಿ, ನೀವು ನಾನು ನೋಡ್ತೀರ, ನಾನು ನಿಮ್ಮನ್ನು ನೋಡ್ತೀನಿ. ಇದು ಅನುಭವ, ನೆನಪಲ್ಲ ಅಲ್ವಾ? ಈಗ ನೀವು ಬರಲಿಲ್ಲಪ್ಪ, ನಾನು ಸುಮ್ಮನೆ ನೆನೆಸ್ಕೊಂಡೆ, ಅನುಭವ ಅಲ್ಲ, ನಿಮ್ಮ ಚಿತ್ರ, ನೆನಪು. ನೆನಪಿನಲ್ಲಿ ಆ ವಸ್ತು ಇರೋದಿಲ್ಲ. ಹಾಗೆ ನಾನು ಎಚ್ಚರದಲ್ಲಿ ಆ ಆತ್ಮನ ಅನುಭವವನ್ನು ಎತ್ಕೊಂಡ್ಬಂದು ನಾನು ಚಿಂತನೆ ಮಾಡ್ತೀನಿ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಇಂಪಾರ್ಟೆಂಟ್, ನಿದ್ರೆಗೆ ಹೋಗಬಾರ್ದು. ಮತ್ತು
ಇಲ್ಲಿ ಸಮಾಧಿಗೆ ಹೋಗಬಾರ್ದು. ಸಮಾಧಿ ಇಸ್ ಈಕ್ವಲ್ ಟು ನಿದ್ದೆ. ಆದ್ದರಿಂದ ಇವುಗಳನ್ನ ಸ್ವಾಮಿಗಳು ಪ್ರೂವ್ ಮಾಡಿದ್ದಾರೆ, ಶಾಸ್ತ್ರದಲ್ಲಿ ಎಲ್ಲ ಹೇಳಿದ್ದಾರೆ, ನಮ್ಮ ಅನುಭವದಲ್ಲೂ ಕೂಡ ಗೊತ್ತಾಗಿದೆ. ನಾವು ಬರೀ ಆನಂದವನ್ನು ಅರಿಬೇಕಾದ್ರೆ ನಿದ್ರೆಯಲ್ಲಿದ್ದ ನಮ್ಮ ಸ್ವರೂಪವನ್ನು ಯೋಚಿಸ್ಕೊಳ್ಬೇಕಾಗಿದೆ ಅಷ್ಟೇ. ಆಗ ಈಗಿನ ನಮ್ಮ ಎಚ್ಚರದವು ತನ್ನ ಸ್ವರೂಪವನ್ನು ಕಳ್ಕೊಂಡು ಬಿಡುತ್ತೆ. ನಮ್ಮ ಈ ಮನಸ್ಸು, ವಸಂತ ಅವರೇ, ಅಲ್ಲಿ ಏನಿದೆ ನನಗೂ ಇಲ್ಲ ಪೂರ್ತಿ ಕಾಣಿಸ್ತಾ ಇಲ್ಲ. ತನ್ನ ಸ್ವರೂಪವನ್ನ ಕೂಡಲೇ ನಮ್ಮ ವ್ಯಕ್ತಿತ್ವ, ಅಂದ್ರಲ್ಲೂ ಇಲ್ಲ ಸರ್, ಅದೇ ಅಲ್ಲೇನೋ ಮಿಸ್ ಆಗಿದೆ. ಆಗ ಈಗಿನ ನಮ್ಮ ಎಚ್ಚರದ ಅರಿವು ತನ್ನ ಸ್ವರೂಪವನ್ನ ಕಳಚಿಕೊಳ್ಳಬೇಕಾಗುತ್ತದೆ. ಕರೆಕ್ಟ್. ಎಚ್ಚರದ ಅರಿವು ತನ್ನ ಸ್ವರೂಪವನ್ನ ಅಂದ್ರೆ ಈ ಮನಸ್ಸನ್ನ ಕಳ್ಚಿಕೊಂಡು ಕೂಡಲೇ ನಮ್ಮ ವ್ಯಕ್ತಿತ್ವ ಅರಿವು ಆ ಸ್ವರೂಪದಲ್ಲಿಯೇ ಬೆರೆತು ಹೋಗುತ್ತದೆ. ಹೇಗಿದೆ ಅಂದ್ರೆ ಆತ್ಮನಾಗಿ ಉಳ್ಕೊಂಡ್ಬಿಡ್ತೀವಿ. ಕೂಡಲೇ ನಮ್ಮ ವ್ಯಕ್ತಿತ್ವ ಅಂತಂದ್ರೆ ಉಪಾಧಿ, ಮನಸ್ಸು, ಕರ್ತೃತ್ವ, ಭೋಕ್ತೃತ್ವ, ನೀವೇನು ಬೇಕಾದ್ರೂ ಕರೀರಿ, ಜ್ಞಾತೃತ್ವ, ಪ್ರಮಾತೃತ್ವ, ಅವು ನಾವು ಮನಸ್ಸು ಬಿಟ್ಟಿದ ತಕ್ಷಣ ನಿದ್ರೆಯಲ್ಲಿ ಏನಾಗಿರ್ತೇವೆ? ಆತ್ಮನಾಗಿರ್ತೀವಿ. ಇಲ್ಲೂ ಹಾಗೆ ಆಗ್ತೀವಿ. ಅರಿವು ಈ ಸ್ವರೂಪದಲ್ಲಿ ಬೆರೆತು ಹೋಗೋದು. ವಿಷಯೀ ಭಾವವಿಲ್ಲದ ಆನಂದವೇ ನಾವಾಗ್ಬಿಡ್ತೀವಿ. ಹಾಗೇನಿದೆ? ತ್ರಿಪುಟಿ ಇಲ್ಲ, ಮುಕ್ಕುಪ್ಪೆ ಇಲ್ಲ, ವಿಷಯೀ, ಜ್ಞಾತೃ ಜ್ಞಾನಾಜ್ಞೇಯ, ಕರ್ತೃ ಕರ್ಮ ಕ್ರಿಯಾ, ಭೋಕ್ತೃ ಭೋಗ ಭೋಗ್ಯ ಇಲ್ಲ, ತ್ರಿಪುಟಿ ಇಲ್ಲ, ವಿಶೇಷವಾದ ಅನುಭವಗಳು ಇಲ್ಲ. ಹೀಗೆ ಬರಿಯ ಆನಂದವನ್ನು ಅರಿಯುವಾತನು ಏನಾಗ್ತಾನೆ? ಆನಂದವೇ ಆಗಿಬಿಡೋದ್ರಿಂದ, ಮೊದಲೂ ಅದೇ ಆಗಿದ್ದಿದ್ದು, ಈಗ ಅವನ ಅನುಭವದಲ್ಲಿ ಕಂಡುಕೊಂಡ. ಹೀಗೆ ಬರಿಯ ಆನಂದವನ್ನು ಅರಿಯುವಾತನು ಆನಂದವೇ ಆಗಿಬಿಡುವುದರಿಂದ ಆಮೇಲೆ ಮತ್ತೆ ವಿಷಯೀ ಭಾವವು ಉಳಿದೀತೆಂದಾಗಲಿ, ತಿರ್ಗಾ ಅವಾಗ ಇರುತ್ತಾ? ತ್ರಿಪುಟಿ ಇರುತ್ತಾ? ಅವಸ್ಥೆಗಳು ಇರುತ್ತಾ? ಪ್ರಪಂಚ ಇರುತ್ತಾ? ಯಾವುದೂ ಇರೋದಿಲ್ಲ. ಹಗ್ಗ ಅಂತ ಕಂಡ ಮೇಲೆ ತಿರ್ಗಾ ಹಾವು ಅಕಸ್ಮಾತ್ ಬಂದರೆ ಏನು ಮಾಡ್ಬೇಕು ಸ್ವಾಮಿ? ಯಾರಾದ್ರೂ ಕೇಳ್ತಾರ? ಹೇಗಿದೆ ನೋಡ್ರಿ, ಕಂಡ ಮೇಲೆ ಆಯಿತು, ಈಗ ಹಾವನ್ನ ಕೋಲ್ನಿಂದ ಓಡಿಸಾಕ್ಬೇಕಾ, ಸಾಯಿಸ್ಬೇಕಾ? ತಿರ್ಗಾ ಅಕಸ್ಮಾತ್ ಬಂದರೆ ಪ್ರಶ್ನೆನೇ ಇಲ್ಲ. ನೀವು ಆತ್ಮನ ಒಂದ್ಸಾರಿ ನಿಮ್ಮ ನಿಜವಾದ ಸ್ವರೂಪವನ್ನು ಕಂಡ್ರೆ ಮತ್ತೆ ಮುಗಿದೋಯ್ತು. ಪುಲಿಸ್ ಸ್ಟಾಪ್. ಬೆಟ್ಟಕ್ಕೆ ಕಲ್ಲೆತ್ತಾಕದು ನಿಂತೋಗುತ್ತೆ. ಕತ್ಲೆ ಕೋಣೆಯಲ್ಲಿ ಇಲ್ಲಿರೋ ಸಾಮಾನು ಅಲ್ಲಿಡೋದು, ಅಲ್ಲಿರೋ ಸಾಮಾನು ಇವೆಷ್ಟು ಜನ್ಮಗಳಿಡ್ರಿ, ತೆಗೆಲಿಸ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಲೈಟ್ ಹಾಕ್ರಿ, ಮುಗಿದೋಯ್ತು. ಈಗೇನಾಯಿತು? ಆ ಜ್ಯೋತಿ ಬೆಳಗಕ್ಕೆ ಶುರುವಾಯಿತು. ಎಚ್ಚರದಲ್ಲಿ ಮುಗಿದೋಯ್ತು, ಕತ್ಲೆಯಲ್ಲಿದೆ. ಆದ್ದರಿಂದ ಹೀಗೆ ಬರೀ ಆನಂದವನ್ನು ಅರಿವಾತನು ಆನಂದವೇ ಆಗಿ ಬಿಡುವುದರಿಂದ ಆಮೇಲೆ ಮತ್ತೆ ವಿಷಯೀ ಈ ಉಪಾಧಿಗಳು, ಈ ಕರ್ತೃಭೋಕ್ತೃಗಳು ನಮ್ಮ ಸ್ವರೂಪವಾದ ಅದ್ಯಾವುದೂ ಇರೋದಿಲ್ಲ. ಆದ್ದರಿಂದ ನಮ್ಮ ಸ್ವರೂಪವಾದ ಆನಂದವು ವಿಷಯವಾಗಿ ಮಾರ್ಪಟ್ಟಿತೆಂದಾಗಲಿ ಅರಿಯುವುದಕ್ಕೆ ಕಾರಣವು ಉಳಿಯುವುದಿಲ್ಲ. ಇಲ್ಲಿ ಇನ್ನೊಂದು, ಮಾರ್ಪಡೋದು ಏನಿಲ್ಲ. ಮಾರ್ಪಡೋದು ಅಂದರೆ ಹಾಲು ಮೊಸರಾಗೋ ಹಂಗೆ ಮಾರ್ಪಡೋದು ಅಲ್ಲ. ಇದು ನಾನೇ ಆಗಿದ್ದೀನಿ, ತಪ್ಪಾಗಿ ತಿಳ್ಕೊಂಡಿದ್ದೆ ಅಷ್ಟೇ. ಈಗ ನೀವು ಹಾವು ಅಂತ ಭಯಪಡ್ತಾ ಇದ್ರಿ, ಹಗ್ಗ ಅಂತ ಗೊತ್ತಾದಾಗ ಸ್ವಾಮಿ ಹಾವು ಮಾರ್ಪಟ್ಟು ಹಗ್ಗ ಆಯಿತು ಹೇಳ್ರಿ ನೋಡೋಣ. ಎರಡು ಇಲ್ಲ, ಇರದೆ ಒಂದು. ತಪ್ಪಾಗಿ ನೀವು ಹಾವು ಅಂತ ತಿಳ್ಕೊಂಡಿದ್ದೀರಾ. ಇಲ್ಲಿ ಎರಡು ಇಲ್ಲ, ಇರದೆ ಆತ್ಮ, ಈ ಶರೀರವನ್ನು ನಾನು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮುಗಿದು ಹೋಯ್ತು. ಎಷ್ಟು ಸುಲಭವಾಗಿದೆ ನೋಡ್ರಿ. ಬ್ರಹ್ಮದ ಆನಂದವನ್ನು ಅರಿತಾತನು ಆನಂದವೇ ಆಗ್ಬಿಡ್ತಾನೆ. ಏತಕ್ಕೂ ಅಂಜುವ ಕಾರಣವಿಲ್ಲ. ಅವನ ಅಭಯ ಸ್ವರೂಪ, ಅವನಿಗೆ ಭಯ ಅನ್ನೋದಿರೋದಿಲ್ಲ. ಅದಕ್ಕೆ ಈ ವಿಷ್ಣು ಸಹಸ್ರನಾಮದಲ್ಲಿ ಬೇಕಾದಷ್ಟು ವಿಷ್ಣು ಸಹಸ್ರನಾಮಗಳಲ್ಲಿ ಅಭಯ ಸ್ವರೂಪ ಅಂತ ಹೊಗಳ್ತಾರೆ. ಅದರ ಅರ್ಥ ಏನು ಅಂದರೆ ನಮ್ಮ ನಿಜವಾದ ಸ್ವರೂಪ ಅಭಯ. ಅದಕ್ಕೆ ಭಯ ಅನ್ನೋದಿಲ್ಲ. ಎಲ್ಲಿ ಭಯ ಇರುತ್ತೆ? ಎಲ್ಲಿ 2, 3, 4 ದ್ವೈತದಲ್ಲಿ, ವ್ಯವಹಾರದಲ್ಲಿ, ಪ್ರಪಂಚದಲ್ಲಿ, ಘಡನಿದ್ರೆಯಲ್ಲಿ ನಿಮ್ಗೆಲ್ಲಾದರೂ ಭಯ ತೋರಿಸ್ರಿ ನೋಡೋಣ. ಇರೋದಿಲ್ಲ. ನಾವು ಹಾಗೆ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಘಡನಿದ್ರೆ ಮುಕ್ತರಾಗಿರ್ತೀವಿ ಅಲ್ಲಿ, ಅದಕ್ಕೆ ಅಲ್ಲಿ ದೇವರಾಗಿರ್ತೀವಿ, ಎಚ್ಚರದ ದೆವ್ವ ಆಗಿರ್ತೀವಿ ಅಂತಲ್ಲ. ಆದ್ದರಿಂದ
ಬ್ರಹ್ಮವೇ ತಾನಾಗಿರ್ತಾನಾದ್ದರಿಂದ ತನಗಿಂತ ಬೇರೆಯಾದದ್ದು ಯಾವುದೊಂದು ಇರೋದೇ ಇಲ್ಲ. ಎರಡಿದ್ದರೆ ತಾನೇ ನೀವು ಹೆದರ್ಕೋಬೇಕು. ಅಕಸ್ಮಾತ್ ಅವನು ಕಳ್ತನ ಮಾಡಿದ್ರೆ, ಮೋಸ ಮಾಡಿದ್ರೆ, ನನಗೆ ಹಿಂಸೆ ಕೊಟ್ಟರೆ, ಅಲ್ಲಿ ಎರಡು ಇಲ್ಲಿವೆ, ಇರೋದೇ ಒಂದು, ಮುಗಿದೋಯ್ತು. ಆದ್ದರಿಂದ ಎರಡನೆಯದೊಂದು ಇದ್ದರಲ್ಲವೇ ಅಂಜಬೇಕಾಗುವುದು. ಅದಕ್ಕೆ ನಿದ್ರೆಯಲ್ಲಿ ನಮಗೆ ಕರೋನಾ ಭಯ ಇಲ್ಲ, ಅಲ್ಲಿ ಶನಿಕಾಟ ಇಲ್ಲ, ಸಾವಿನ ಭಯ ಇಲ್ಲ, ಯಮಧರ್ಮರಾಜನಿಗೆ ಎಂಟ್ರಿ ಇಲ್ಲ. ಹೇಗಿದೆ ನೋಡ್ರಿ, ವಾಸ್ತುಗೆ ಎಂಟ್ರಿ ಇಲ್ಲ, ಯಮಧರ್ಮರಾಜನಿಗೆ ಎಂಟ್ರಿ ಇಲ್ಲ, ನೀರಡಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ಹೊಟ್ಟೆ ಹಸಿವಿಲ್ಲ, ಶೋಕ ಮೋಹಗಳಿಲ್ಲ, ಶರೀರ ಇಲ್ಲ, ಧರ್ಮ ಅಧರ್ಮಗಳಿಲ್ಲ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಎಲ್ಲ ನಮ್ಮ ಪ್ರಾರಬ್ಧ ಕರ್ಮ ಎಚ್ಚರದಲ್ಲಿ ಅಲ್ಲಿ ಏನೂ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ? ಆದ್ದರಿಂದ ನಾವು ಮಾಡಬೇಕಾಗಿರೋದಿಷ್ಟೇ, ಆ ಪರಮಾತ್ಮನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಇದು ಅವನ ಅನುಗ್ರಹ ಇಲ್ಲದೆ ಇದ್ದರೆ ಆಗೋದಿಲ್ಲ. ಗುರುವಿನ ಅನುಗ್ರಹ, ಪರಮಾತ್ಮನ ಅನುಗ್ರಹ ಇಲ್ಲದೆ ಇದ್ದರೆ ಅಪ್ರಾಣೆಗೂ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಹೇ ಭಗವಂತ, ನಮ್ಮೆಲ್ಲರಿಗೂ ನೀನೇ ಒಳ್ಳೆ ಬುದ್ಧಿ, ಜ್ಞಾನ, ಈ ಒಂದು ಜ್ಞಾನವನ್ನು ಕೊಟ್ಟು ಆ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಕೇಳಿ ನಾವು ಮುಗಿಸೋಣ. ಸರ್ವೇ ಭವಂತು ಸುಖಿನಃ ಹೇಳಿ ಮುಗಿಸ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.